ನಮಸ್ಕಾರ, ಶುಭೋದಯ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಆಧಾರದ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಶ್ರುತಿ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಕಳೆದ 23 ವರ್ಷಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ನಿಖರವಾದ ಭವಿಷ್ಯವನ್ನ ನುಡಿದಿರುವಂತಹ ಜಗತ್ ಪ್ರಸಿದ್ಧ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ. ಗುರುಜಿ ನಮಸ್ಕಾರ. ವೀಕ್ಷಕರೆಲ್ಲರ ಪರವಾಗಿ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರಬೇಶ್ವರಾಯ ನಮಃ. ವೀಕ್ಷಕರೇ, ಬನ್ನಿ ಇದೀಗ ಆರಂಭಿಸೋಣ ಜನ್ಮದಿನ ಭವಿಷ್ಯವನ್ನ. ಗುರುಜಿ, ಜನ್ಮದಿನ ಭವಿಷ್ಯದಲ್ಲಿ ಈ ದಿನ ಮೇ 27, 2017 ಇವತ್ತು ಕುಜಗ್ರಹಣ ಆದಿಕದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಿ. ಮತ್ತಷ್ಟು ವಿಶೇಷ ಮಾಹಿತಿಗೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ತಿಳಿಸ್ಕೊಡ್ತೀರಾ ಗುರುಜಿ? ಮೊದಲಿಗೆ 27ನೇ ತಾರೀಕು ಜೂನ್ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಾ ಬಲ್ಲ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 27ನೇ ತಾರೀಕು ಹುಟ್ಟಿರ್ತಕ್ಕಂಥ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. 27 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕುಜಗ್ರಹ, ಮಂಗಳ ಗ್ರಹ. ಸೊ ಈ ಮಂಗಳ ಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮತ್ತೆ, ಪ್ರತಿಬಿಂಬಿಸುತ್ತೆ. ಸೊ ಮಂಗಳದ ಗ್ರಹದ ಕಾರಕತ್ವ ಅಂತ ನಾವು ಮಾತಾಡುವಾಗ ಮೊದಲಿಗೆ ನಾವು ಮಾತಾಡ್ತಕ್ಕಂಥದ್ದೇ ಧೈರ್ಯ. ಧೈರ್ಯಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಸೊ ಧೈರ್ಯಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ ಅಂದ್ರೆ ಅದು ಒಂದು ಪಾಯಿಂಟ್ನ ಇವರು ಎನ್ಕ್ಯಾಶ್ ಮಾಡ್ಕೊಂಡ್ರೆ ಸಾಕು, ಎಷ್ಟೋ ರೀತಿಯಾದಂತಹ ಸಾಧನೆಗಳನ್ನ ಮಾಡಬಹುದು ಅಂತಾನೆ. ಧೈರ್ಯವನ್ನ ಚೆನ್ನಾಗಿ ಸರಿಯಾದಂಥ ಸ್ಥಳದಲ್ಲಿ ನಾವು ಉಪಯೋಗಿಸ್ಬಿಟ್ರೆ ನಮಗೆ ಯಾರು ಬೇಕಾದರೂ ನಮ್ಮನ್ನ ಕಾಯ್ತಕ್ಕಂಥವ್ರು ಅಂತ ಬೆಂಬಲಿಸಿ ನಮಗೆ ಕೊಡ್ತಕ್ಕಂಥ ಗೌರವನೇ ಅಣ್ಣ ಅಂತ. ಅದಕ್ಕೆ ಅಣ್ಣನಿಗೆ ಕಾರಕತ್ವ, ತಮ್ಮನಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕೂಡ ಕುಜಗ್ರಹ ಅಂತ. ಇವತ್ತು ಹೆಣ್ಣು ಮಕ್ಕಳಿಗೆ ತುಂಬಾ ಮುಖ್ಯವಾಗಿ, ಹೆಣ್ಣು ಮಕ್ಕಳಿಗೆ ಅಂತ ನೋಡಿದಾಗ ಅಣ್ಣ ತಮ್ಮ ಇದ್ದಾನೆ ಅಂದ್ರೆ ಏನೋ ಒಂದು ಶಕ್ತಿ. ಓ, ನಮ್ಮ ಅಣ್ಣ ಇದ್ದಾನೆ, ನಮ್ಮ ತಮ್ಮ ಇದ್ದಾನೆ. ತಂದೆ ತಾಯಿ ಇರ್ತಾರೆ, ಬೆಳೆಸಿರ್ತಾರೆ, ಅಕ್ಕ ತಂಗಿರು ಇರ್ತಾರೆ. ಆದ್ರೆ ಅಣ್ಣ ತಮ್ಮ ಇದ್ದಾನೆ ಅಂದ್ರೆ ಒಂದು ಶಕ್ತಿ. ಅದಕ್ಕೆ ಅಣ್ಣ ತಮ್ಮಂದಿರ ಸ್ಥಾನ ಅಂತ 3ನೇ ಸ್ಥಾನವನ್ನ ಕರೀತಾರೆ. ಅದನ್ನ ಧೈರ್ಯ ಸ್ಥಾನ ಅಂತಾನು ಕರೀತಾರೆ. ಧೈರ್ಯ ಅಂದ್ರೆ ನಮಗೋಸ್ಕರ ನಮ್ಮ ಅಕ್ಕ ತಂಗಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ ದೊಡ್ಡಮ್ಮ, ಇವರೆಲ್ಲರಿಗಿಂತಲೂ ನಮ್ಮ ಅಣ್ಣ ತಮ್ಮ ಮಾತ್ರ ನಮ್ಗೊಂದು ಕಷ್ಟ ಅಂತ ಆದ್ರೆ ಬಂದು ಹೆಗಲು ಕೊಡ್ತಕ್ಕಂಥವ್ರು ಅಂತ. ಆದ್ರಿಂದ ಸಹೋದರ ಸಹೋದರಿ ಅಂತ ನಿಜವಾದಂತ ಹೆಸರು. ಅಂದ್ರೆ ಸಹಾಯಕ್ಕೆ ಅಂತ ಬರಕ್ಕಾಗೋದು ಈ ಪ್ರಪಂಚದಲ್ಲೇ ಸಹೋದರ ಇಲ್ಲ ಸಹೋದರಿ. ಅದಕ್ಕೆ ಆ ಹೆಸರಿನಲ್ಲೇ ನೋಡಿ, ಸಹಾಯ ಅನ್ನೋ ಒಂದು ಪದ ಬಂದ್ಬಿಟ್ಟಿದೆ ಅದರಲ್ಲಿ. ಅಪ್ಪ ಅಮ್ಮ ಮಾಡೋ ಸಹಾಯ, ಫ್ರೆಂಡ್ಸ್ ಮಾಡೋ ಸಹಾಯ, ಅದು ಯಾರಿದ್ರು ಕೂಡ ಸಹೋದರ ಮಾಡ್ತಕ್ಕಂಥದ್ದಿದೆ ನೋಡಿ. ಸಹೋದರಿಗಿಂತಲೂ ಸಹೋದರ ಮಾಡ್ತಕ್ಕಂಥದ್ದು ಇದು ಶಕ್ತಿ ಜಾಸ್ತಿ. ಅದಕ್ಕೋಸ್ಕರ ಸಹೋದರ ಅಂತ ಕರೀತಾರೆ. ಸೊ ಅದರಿಂದ ಅಣ್ಣನಿಗೂ ತಮ್ಮನಿಗೂ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಧೈರ್ಯಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಸೇನೆಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಆಯುಧಗಳಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಅಸ್ತ್ರಗಳಿಗೆ, ಶಸ್ತ್ರಗಳಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಯಾಕೆ ಯುದ್ಧಕ್ಕೂ, ಯುದ್ಧ ಭೂಮಿಗೂ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಸೊ ಆಗ ಕಾಪಾಡಬೇಕು ಒಬ್ಬರನ್ನ ಅಂತ ಅಂದಾಗ ನಾವು ಹೋರಾಡಲೇಬೇಕು. ಹೋರಾಟಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಇವತ್ತು ಜೀವನ ಅಂದ್ರೆ ಸಂಘರ್ಷ ಅಂತೀವಿ, ಅದಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಕುಜಗ್ರಹ. ಅದನ್ನೆಲ್ಲ ಪ್ಲಸ್ ಆಗಿ ಬಳಸದೆ ಹಾಳಾದ್ದು ಕುಜದೋಷ ಅಂತ ಹೇಳಿ ಜ್ಯೋತಿಷರೆಲ್ಲ ಎಷ್ಟು ಅನ್ಯಾಯ ನಡೀತಿದೆ ಅಂದ್ರೆ, ಒಂದು ಗಂಡು ಹುಡುಗನ ಜಾತಕದಲ್ಲಿ ಹೋಗಿ ಕುಜದೋಷ ನಿನಗೆ ಮದುವೆ ಆಗೋದಿಲ್ಲ, ಕುಜದೋಷ ನಿವಾರಣೆ ಮಾಡ್ಕೋ, ಕುಜ ಶಾಂತಿ ಮಾಡ್ಕೋ ಅಂತಾರೆ. ಸ್ವಲ್ಪ ಆಲೋಚನೆ, ಒಂದು ಜಸ್ಟ್ ಎಳ್ಳಷ್ಟಾದ್ರು. ಕುಜ ಅಂದ್ರೆ ಸಹೋದರ ಅಂದ್ವಿ. ಒಂದು ಹುಡುಗನ ಜಾತಕದಲ್ಲಿ ಮದುವೆ ಆಗ್ತಿಲ್ಲ ಅಂದ್ರೆ ನಿನಗೆ ಕುಜದೋಷ ಇದೆ ಅಂತ ಹೇಳಿದ್ರೆ, ಕುಜದೋಷ ಅಂದ್ರೆ ಕುಜ ಅಂದ್ರೆ ಅಣ್ಣ ತಮ್ಮ ಅಲ್ವಾ, ಅಣ್ಣ ತಮ್ಮನ ಕಾರಕತ್ವ ವಹಿಸೋದಲ್ವಾ, ಅದು ಧೈರ್ಯಕ್ಕೆ ಕಾರಕತ್ವ ವಹಿಸ್ತಕ್ಕಂಥ ಗ್ರಹ ಅಲ್ವಾ. ಆ ಗ್ರಹ ಒಂದು ಗಂಡಿನ ಜಾತಕದಲ್ಲಿ ವೀಕ್ ಆದ್ರೆ ಅವ್ರ ಅಣ್ಣ ತಮ್ಮನಿಗೆ ಏನಾದ್ರೂ ಒಂದು ದೋಷ ಉಂಟಾಗಿದ್ದೇ ಹೊರತು ಅವನ ಮದುವೆಗೆನಕ್ಕೆ ಆ ದೋಷ ಉಂಟಾಗುತ್ತೆ ಅಂತ ಹೇಳ್ತಕ್ಕಂಥ ಸಣ್ಣ ಅರಿವು ಕೂಡ ಇವತ್ತು ಇಲ್ಲ. ನೆನ್ಸ್ಕೊಂಡ್ಬಿಟ್ರೆ ಬೇಜಾರಾಗುತ್ತೆ. ಅಯ್ಯೋ, ಈ ತರ ಒಂದು ಜ್ಯೋತಿಷವನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ ಬೇಸರ ಆಗುತ್ತೆ. ಸರಿ, ಅವ್ರು ಮಾಡ್ಕೊಂಡೋಗ್ಲಿ, ನಾವಾದ್ರೂ ಹೇಳ್ಕೊಂಡು ಹೋಗೋಣ ಅನ್ನೋ ಒಂದು ಖುಷಿನಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ.
ಅದೇ ಒಂದು ಹೆಣ್ಣಿನ ಜಾತಕ ನೋಡ್ಬಿಟ್ಟು ಅಮ್ಮ ನಿನಗೆ ಕುಜ ವೀಕ್ ಆಗಿದ್ದಾನೆ, ಕುಜ ಅಂದ್ರೆ ನಿನಗೆ ಸಿಗ್ತಕ್ಕಂಥ ಪತಿ, ಓಕೆ, ನಿನಗೆ ಸಿಗ್ತಕ್ಕಂಥ ಅಣ್ಣ ತಮ್ಮಂದ್ರು, ಸೊ ಅದರಿಂದ ಅಣ್ಣ ತಮ್ಮಂದ್ರದ್ದು ಕೂಡ ನಿನಗೆ ಶಕ್ತಿ ಇಲ್ಲ, ನಿನಗೆ ಗಂಡು ಸಿಗೋದು ಕಷ್ಟನೇ, ಸ್ವಲ್ಪ ಹುಷಾರಮ್ಮ ಅಂತ ಹೆಣ್ಣಿನ ಜಾತಕ ನೋಡಿ ಹೇಳಿದ್ರೆ ಎಸ್ ಒಪ್ಕೊಂಡ್ಬಿಡ್ಬೋದು. ಒಂದು ಗಂಡಿನ ಜಾತಕ ನೋಡ್ಬಿಟ್ಟು ಮಾಂಗ್ಲಿಕ್ 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 ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಈ ಚಾನೆಲ್ಗಳ ಮೂಲಕ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೆಲವು ವಿಷಯಗಳನ್ನ ಹೇಳುವಾಗ ತುಂಬಾ ಖುಷಿ ಅನ್ಸುತ್ತೆ. ಸೊ ಕುಜಗ್ರಹ ಅಂದ್ರೆ ಧೈರ್ಯಕ್ಕೆ ಕಾರಕತ್ವ ವಹಿಸ್ತಕ್ಕಂಥವನು, ಅವನು ಅಣ್ಣ ತಮ್ಮಂದರಿಗೆ ಕಾರಕತ್ವ ವಹಿಸ್ತಕ್ಕಂಥವನು, ಹೋರಾಟಕ್ಕೆ ಕಾರಕತ್ವ ವಹಿಸ್ತಕ್ಕಂಥವನು. ಆ ತರ ಯೋಗಗಳೆಲ್ಲ ಈ ತಾರೀಕಲ್ಲಿ ಹುಟ್ಟೋರಿಗೆ ಇರುತ್ತೆ. ಅದರಿಂದ ಧೈರ್ಯ ಒಂದನ್ನ ಇಟ್ಟು ಇವ್ರು ಎಂತ ದೊಡ್ಡ ವಿಷಯ ಬೇಕಾದರೂ ಸಾಧನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿ ಬರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ನಾವು ಅದಕ್ಕೆ ಇವರು ಧೈರ್ಯವಂತರೇನ, ಧೈರ್ಯದ ಕೆಲಸನೇ ಮಾಡ್ತಾರಾ ಅಂತಂದಾಗ ಪ್ರತಿಯೊಬ್ಬರಿಗೂ ಅಷ್ಟೇ ಕೆರಿಯರ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಏನ್ ಅನ್ಕೊಳ್ತೀನೋ ಅದೇ ಸಿಕ್ಬಿಡಲ್ಲ. ನಾನು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಇವಾಗ ಎಷ್ಟೋ ಜನ ಬಿಕಾಮೇ ಓದ್ಬಿಟ್ಟಿರ್ತಾರೆ, ಬಿಕಾಮ್ಗೆ ಸೂಟಬಲ್ ಆದಂತ ಕೆಲಸ ಏನು ಸಿಕ್ಕಿರಲ್ಲ, ಬೇರೆ ಯಾವುದೋ ಸಿಕ್ಕಿರುತ್ತೆ. ಸಿಕ್ಕಿದ ಮೇಲೆ ಕಡೆಗೆ ಅವನ ಕ್ವಾಲಿಟಿಗೆ ತಕ್ಕಂಗೆ ಒಂದು ಕೆಲಸ ಬಂದು ಬಿಟ್ಬಿಟ್ಟಿರುತ್ತೆ ಅಲ್ಲಿ. ಆ ರೀತಿ 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಧೈರ್ಯವಂತರು ಅಂದ್ವಿ. ಇವಾಗ ಒಂದು ಸಿನಿಮಾಗೆ ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ, ಧೈರ್ಯವಂತರಿಗೆ ಎಂತ ರೋಲ್ ಕೊಡ್ಬೇಕು ನಾವು? ಒಡೆದಾಟ, ಬಡದಾಟ, ಆಕ್ಷನ್, ಓಕೆ, ಒಂದು ಪೊಲೀಸು, ಇನ್ಸ್ಪೆಕ್ಟ್ರು, ಒಂದು ಆರ್ಮಿ ಮ್ಯಾನು, ಓಕೆ, ಒಂದು ಒಳ್ಳೆ ಬಾಡಿ ಬಿಲ್ಡರು, ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ, ಕ್ರೀಡಾಪಟು, ಒಂದು ಸಾಹಸಮಯವಾದಂಥ ಕ್ರೀಡೆ ಮಾಡ್ತಕ್ಕಂಥವನು, ಈ ಥರದ್ದು ತಾನೇ ಸಿಗಬೇಕು. ಆ ಥರ ಸಿಕ್ಕಲಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಆಗಿ ಇವರು ಫಸ್ಟ್ ಹೀರೋ ಅಂದಿದ ತಕ್ಷಣ ಯಾವುದೋ ಪ್ರೀತಿ ಪ್ರೇಮ ಮಾಡ್ಕೊಳ್ಳೋಕೆ ಬಂದ್ರು ಕೂಡ ಕಡೆಗೆ ಬಂದು ನಿಲ್ಲೋದು ಬಂದು ಈ ಸಾಹಸಮಯವಾದಂತ ಒಂದು ರೋಲಲ್ಲೇ. ಅದಕ್ಕೆ ನಾನು ಆಗಾಗ ಉದಾಹರಣೆ ಕೊಡೋದು ಯಾರ ಬಗ್ಗೆ ಅಂತ ಹೇಳಿದ್ರೆ ಸಲ್ಮಾನ್ ಖಾನ್ ಅವ್ರ ಬಗ್ಗೆ. ಯಾಕೆಂದ್ರೆ ಸಲ್ಮಾನ್ ಖಾನ್ ನೋಡೋದಕ್ಕೆ ಒಳ್ಳೆ ಸ್ಮಾರ್ಟ್ ಪರ್ಸನಾಲಿಟಿ, ಏನು ಇಷ್ಟಿಷ್ಟದ ಕೂದಲು ಬಿಟ್ಕೊಂಡು ಅವತ್ತೆಲ್ಲ ಇಪ್ಪಿ ಬಿಡೋದು ಒಂದು ದೊಡ್ಡ ಸ್ಟೈಲ್ ಒಂದು 20 ವರ್ಷದ ಹಿಂದೆ. ಆ ತರ ಮೈನೆ ಪ್ಯಾರ್ ಕಿಯಾ ತೂನೆ ಪ್ಯಾರ್ ಕಿಯಾ ಅಂತ ಸಿನಿಮಾದಲ್ಲಿ ಬಂದ್ರು. ಇವತ್ತು ಮೈನೆ ಪ್ಯಾರ್ ಕಿಯಾ ತೂನೆ ಪ್ಯಾರ್ ಕಿಯಾ ಎಲ್ಲಿದೆ ನೋಡಿ? ಟ್ಯೂಬ್ಲೈಟ್ ಅಂತೆ, ಬಜರಂಗಿ ಬಾಯ್ಜಾನ್ ಅಂತೆ, ಒಡೆಯದಂತೆ ಬಡಿಯದಂತೆ, ಆಕ್ಷನ್ ಅಂತೆ ಅಲ್ವಾ, ಬಾಡಿ ಗಾರ್ಡ್ ಅಂತೆ, ಎಂತೆಂತ ಸಿನಿಮಾಗಳು. ಆಗ ನೀವೇನೇ ಪ್ರೀತಿ ಪ್ರೇಮ ಮಾಡ್ಕೊಂಡಿರಿ 27ನೇ ತಾರೀಕು ಕೊಟ್ಟವ್ರು ಈ ತರ ಸಿನಿಮಾಗಳೇ ಮಾಡಬೇಕು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ, ತಂದೆ ತಾಯಿಗಳು ಇವಾಗಲೇ ತಿಳ್ಕೊಂಬಳಿ ನನ್ನ ಮಗ ಯಾರು ಅಂತ. ಇವತ್ತು ನಾವು ತಾರಾ ಭವಿಷ್ಯದಲ್ಲಿ ಸಾಯಿ ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರು? ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ಡಬ್ಬಿಂಗ್ ಆರ್ಟಿಸ್ಟ್ ಅಂದ್ರೆ ಏನು? ಬಂದ್ವಾ, ವಾಯ್ಸ್ ಹೇಳಿದ್ವಾ, ಹೋಗ್ತಾ ಇದ್ವಾ. ನಟನೆಗೂ ಬಂದ್ರು. ನಟನೆಗೆ ಬಂದ್ಮೇಲೆ ಎಂತ ರೋಲ್ ಇವಾಗ ಮಾಡ್ತಾ ಇರೋದು? ಒಂದು ಇನ್ಸ್ಪೆಕ್ಟರ್ ರೋಲ್ ಹಾಕಿದ್ರಂದ್ರೆ ಮುಗೀತು ಕತೆ ಅವ್ರದ್ದು. ಮೀಸೆ ಹೆಂಗ್ ಬಿಟ್ಟಿರ್ತಾರೆ ನೋಡಿದ್ರಲ್ವಾ? ಅವಾಗ 27ನೇ ತಾರೀಕು ಕೊಟ್ಟವನು ಧೈರ್ಯವಂತ ಅಂದ್ರೆ ಅವನು ಸಲ್ಮಾನ್ ಖಾನ್ ಅವ್ರ ತರ ಬಾಡಿ ಮಾಡಿಬಿಟ್ಟೆ ಬಾಡಿ ತೋರಿಸಿ ಹೊಡಿಬೇಕು ಅಂತ ಏನಿಲ್ಲ. ಮೀಸೆ ಇಟ್ಟು ಕೂಡ ಒಳ್ಳೆ ಇನ್ಸ್ಪೆಕ್ಟರ್ ವೇಷ ಹಾಕಿ ಡೈಲಾಗ್ ಡೆಲಿವರಿ ಮಾಡ್ಬೋದು. ಡೈಲಾಗ್ ಅಲ್ಲೇನೆ ಉರಿದುಂಬಿಸ್ಬಿಡ್ತಾರೆ ಎಲ್ರು. ಅದಕ್ಕೆ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬೆಂಕಿಗೆ ಕಾರಕತ್ವ ವಹಿಸೋದು ಕುಜಗ್ರಹ ಅಂತ ನಾವು ಹೇಳಿದೀವಿ. ನೀವು ಸಾಯಿ ಕುಮಾರ್ ಅವ್ರದ್ದು ಸ್ಟೋರಿ ಬಂತು ವೀಕೆಂಡ್ ವಿತ್ ರಮೇಶ್ ಅಲ್ಲಿ. ಚಿಕ್ಕ ವಯಸ್ಸಲ್ಲೇ ಇದ್ದಾಗ ಬಿಸಿ ನೀರನ್ನ ಮೈ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಇಲ್ಲಿ ಎದೆಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ನಾವು 9ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಮೈಯೆಲ್ಲ ಡ್ಯಾಮೇಜ್ ಆಗತ್ರಿ ಹುಷಾರು ಅಂತೀವಿ. ಸಲ್ಮಾನ್ ಖಾನ್ ಅವ್ರಿಗಂತೂ ಸರ್ಜರಿ ಬೇಕಾದಷ್ಟು ಆಗ್ಬಿಟ್ಟಿದೆ. ಎಲ್ಲ ಆಕ್ಷನ್ ಮಾಡಿ ಮೈಕೈ ಮುರ್ಕೊಳ್ಳೋದು. ಇವಾಗ ಸೇನಾಧಿಪತಿ ಒಬ್ಬ ಸೈನಿಕ ಅಂದ್ರೆ ಯುದ್ಧ ಭೂಮಿಯಲ್ಲಿ ಯಾವಾಗ್ಲೂ ಹೋರಾಡ್ತಾ ಇರ್ತಾನೆ. ಯಾವನ್ ಬಾಂಬ್ ಆಗ್ತಾನೆ ಮೇಲೆ, ಯಾವಾಗ ಮೈ ಸುಟ್ಟೋಗುತ್ತೆ, ಯಾವನ್ ಬಂದು ಚುಚ್ತಾನೆ, ಯಾವಾಗ ನಾವು ಹೊಲಿಗೆ ಹಾಕೋಬೇಕು, ಯಾವಾಗ ನಾವು ಓಡಕ್ ಹೋಗ್ತೀವಿ ಕಾಲ್ ಮುರಿತದೆ ಮತ್ತೆ ಕಟ್ಟಾಕೋಬೇಕು, ಇದು ಕಾಮನ್ ತಾನೆ. ಸಿನಿಮಾದಲ್ಲಿದ್ರು ಕೂಡ ಆ ತರ ಇಂಜುರೀಸ್ 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಸಲ್ಮಾನ್ ಖಾನ್ ಅವ್ರಿಗೆ ಅದು ಎಷ್ಟಾಗಿದೆಯೋ ದೇವ್ರ ಬಲ್ಲ. ಸಿನಿಮಾಗೆ ಬರಕಿನ ಮೊದ್ಲೇನೆ ಚಿಕ್ಕ ವಯಸ್ಸಲ್ಲಿರುವಾಗ್ಲೇನೆ ಮೈಯೆಲ್ಲ ಸುಟ್ಟಾಕೊಂಡ್ಬಿಟ್ರು ಸಾಯಿ ಕುಮಾರ್ ಅವರು. ಇದೆಲ್ಲ ಹಂಗೆ ಕಿಚ್ಕಿಚ್ಚಾಗ್ಬಿಟ್ಟಿದೆ ಅವ್ರಿಗೆ. ಈ ಕೈ ಎತ್ತಕ್ಕಾಗುತ್ತೋ ಇಲ್ವೋ ಅನ್ಕೊಂಡಿದ್ರಂತೆ, ಅಷ್ಟು ಜಾಯಿಂಟ್ ಆಗ್ಬಿಟ್ಟಿತ್ತಂತೆ ಆ ಬಿಸಿನೀರು ಬಿದ್ದಿರೋ ಇದಕ್ಕೆ. ಆಗ 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಂದ್ರೆ ಸುಡ್ಬೇಕಾದ್ದು ಸುಟ್ಟೋಗೋದು, ಆಮೇಲೆ ಜಾಯಿನ್ ಆಗೋದು, ಇದೆಲ್ಲ ನಡೆಯುತ್ತೆ ತಾನೆ. ಯಾಕಂದ್ರೆ ಹೋರಾಟಗಾರ, ಹುಟ್ಟು ಹೋರಾಟಗಾರ ಅಂತಾನೆ. ಸೈನಿಕನಿಗೆ ಬಾಡಿ ಡ್ಯಾಮೇಜ್ ಆಗೋದು ಏನ್ರಿ ದೊಡ್ಡ ವಿಷಯ? ಸೈನಿಕನಿಗೆ ಸೇನಾಧಿಪತಿಗೆ ಬಾಡಿ ಡ್ಯಾಮೇಜ್ ಆಗೋದು ಏನ್ ದೊಡ್ಡ ವಿಷಯ? ನೋಡಿ, ಇದನ್ನ ಒಂದು ಸೆಕೆಂಡ್ ಅಲ್ಲಿ ತಿಳ್ಕೊಂಡ್ಬಿಡ್ಬೋದು. 27ನೇ ಸಂಖ್ಯೆಯಲ್ಲಿ ಹುಟ್ಟಿದೀವಾ, ನೋಡಪ್ಪ ಹೆಂಗಿರುತ್ತೆ ಅಂತ. ಸೊ ಅದರಿಂದ 27ನೇ ಸಂಖ್ಯೆಯಲ್ಲಿ ಹುಟ್ಟೋರು ಆಕ್ಟಿಂಗ್ ಮಾಡಿದ್ರು ಕೂಡ ಅವರು ಹೋರಾಟಗಾರರೇ, ಒಂದು ಒಳ್ಳೆ ಪೊಲೀಸ್ ಆಫೀಸರೇ, ಒಂದು ಒಳ್ಳೆ ಸೇನಾಧಿಪತಿನೇ, ಒಂದು ಒಳ್ಳೆ ಸೈನಿಕನೇ, ಒಂದು ಒಳ್ಳೆ ಆಕ್ಷನೇ. ಅವ್ನು ಸಿನಿಮಾಗೆ ಬಂದ್ರು ಆಕ್ಷನ್ ಹೀರೋನೇ, ಆಕ್ಷನ್ ತರ ಡೈಲಾಗ್ ಹೇಳ್ತಕ್ಕಂಥದ್ದೇ ಅಂತ. ಅದಕ್ಕೆ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶಂಕರ್ ನಾಗ್ ಅವ್ರನ್ನೂ ಹೇಳಿದೀವಿ ಕರಾಟೆ ಕಿಂಗ್ ಅಂತ. 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಷಯ್ ಕುಮಾರ್ಗೆ ಹೇಳಿದೀವಿ ಆಕ್ಷನ್ ಹೀರೋ ಅಂತ. ಯಾಕೆ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಹೇಶ್ ಬಾಬುನ ಹೇಳಿದೀವಿ. ಇವರೆಲ್ಲರೂ ಒಂದು ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳ್ಕೊಂಡೇ ಸಿನಿಮಾಗೆ ಬಂದಿದ್ದು. ಯಾಕಂದ್ರೆ
ಸಿನಿಮಾ ಅಂದ್ರೆ ಪ್ರೀತಿ ಪ್ರೇಮ ಲವ್ ರೊಮ್ಯಾನ್ಸ್ ಅಂತ. ಆದ್ರೆ ಆ 9ನೇ ಸಂಖ್ಯೆಯಲ್ಲಿ ಹುಟ್ಟಿರೋದ್ರಿಂದ 18ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಉಪೇಂದ್ರ ಅವ್ರನ್ನ ತಗೊಳ್ಳಿ, ಇವರೆಲ್ಲಾರನ್ನೂ ಕೂಡ ನೀವು ತಗೊಳ್ಳಿ. ಯಾಕೆ ವಿಷ್ಣುವರ್ಧನ್ ಅವ್ರನ್ನೇ ತಗೊಳ್ಳಿ, ಎಲ್ಲ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವಿಷ್ಣುವರ್ಧನ್ ಆಗ್ಬೋದು, ಉಪೇಂದ್ರ ಆಗ್ಬೋದು, ಅಕ್ಷಯ್ ಕುಮಾರ್ ಆಗ್ಬೋದು, ಪ್ರಿನ್ಸ್ ಮಹೇಶ್ ಬಾಬು ಆಗ್ಬೋದು, ಕರಾಟೆ ಕಿಂಗ್ ಶಂಕರ್ ನಾಗ್ ಆಗ್ಬೋದು, ಡೈಲಾಗ್ ಕಿಂಗ್ ನಮ್ಮ ಸಾಯಿ ಕುಮಾರ್ ಅವರಾಗ್ಬೋದು, ಸಲ್ಮಾನ್ ಖಾನ್ ಆಗ್ಬೋದು, ನೀವು ಯಾರನ್ನ ತಗೊಂಡ್ರು ಕೂಡ ರೊಮ್ಯಾನ್ಸ್ ಅಂತ ಹೇಳ್ತಕ್ಕಂಥ ಸಿಂಪಲ್ ವಿಷಯಕ್ಕೆ ಬಂದು ಇವಾಗ ನೋಡಿದ್ರೆ ಎಲ್ಲ ಆಕ್ಷನ್ ಓರಿಯೆಂಟೆಡ್, ಸೇನೆಯ ಓರಿಯೆಂಟೆಡ್, ಆರ್ಮಿಯ ಓರಿಯೆಂಟೆಡ್, ಈ ತರ ಒಂದು ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥ ಪ್ರೊಟೆಕ್ಟರ್ ಆಗಿ ಬರ್ತಕ್ಕಂಥ ಇವುಗಳೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವು ನಡೀತಕ್ಕಂಥ ಕೆಲಸ. ಅದರಿಂದ 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಮಾತಾಡ್ಕೊಂಡ್ರೆ ಒಂದು ಎಪಿಸೋಡ್ ಕೂಡ ಸಾಕಾಗಲ್ಲ. ಬಟ್ ಅಪ್ಪ ಅಮ್ಮ ತಿಳ್ಕೊಬೇಕಾಗಿರೋದಿಷ್ಟೇ, 27ನೇ ತಾರೀಕು ಹುಟ್ಟಿರ್ತಕ್ಕಂಥ ನನ್ನ ಮಗಳು, ನನ್ನ ಮಗಳ ಹೋರಾಟಗಾರ, ಧೈರ್ಯವಂತ. ಅದರಿಂದ ಅವ್ರಿಗೆ ಅದಕ್ಕೆ ಸೂಟಬಲ್ ಆದಂತ ಕೆಲವು ಕೆಲಸ ಕಾರ್ಯಗಳನ್ನ, ಕೆಲವು ಓದುಗಳನ್ನ ಹೇಳೋಣ ಅಂತೇಳಿ ಇವ್ರನ್ನೆಲ್ಲರನ್ನೂ ಸಾಧ್ಯವಾದ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಇಷ್ಟವಾದ ಓದಕ್ಕೆ ಬಿಡಿ. ಅದು ಪ್ಯಾಷನೆಟ್ ಇದ್ರೆ, ಇಲ್ಲ ಅಂದ್ರೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡಿಸಿ ಫಸ್ಟ್ ಕ್ಲಾಸ್ ಆಗಿ ಅಡ್ಮಿನಿಸ್ಟ್ರೇಷನ್ ಅಪ್ ಟು IAS ಇಂದ IPS ವರೆಗೂ, ಆರ್ಮಿ ಟು ನೇವಿ ವರೆಗೂ ಓಡ್ಸಕ್ಕೆ ಹೇಳಿ. ಕ್ರೀಡಾ ಅಂತ ಹೇಳ್ತಕ್ಕಂಥದ್ದು ಸಾಹಸಮಯವಾದಂತ ಕ್ರೀಡೆ, ಅದು ಕರಾಟೆಯಿಂದ ಮಾರ್ಷಲ್ ಆರ್ಟ್ ವರೆಗೂ ತಗೊಂಡೋಗ್ಲಿ. ಈ ತರ ಒಂದು ಕ್ರೀಡೆಗಳಲ್ಲೆಲ್ಲ ಇವರು ಭಾಗವಹಿಸಿ ಒಂದು ಆರ್ಮಿ, ನೇವಿ ಇದರಲ್ಲೆಲ್ಲ ಸೇವೆ ಸಲ್ಲಿಸಿ ನಿಜವಾದ ಧೈರ್ಯವಂತರಾಗಿ ದೇಶ ಕಾಯ್ತಕ್ಕಂಥ ಕೆಲಸ, ಕಾಯ್ತಕ್ಕಂಥ ಫೋರ್ಸಸ್ ಅಲ್ಲೆಲ್ಲ ಹೆಸರು ಮಾಡ್ತಕ್ಕಂಥ ಯೋಗ ಮನೆ ಮಕ್ಕಳಾಗಿ ಮಾತ್ರ ಅಲ್ಲ, ದೇಶದ ಮಕ್ಕಳಾಗಿ ಕೂಡ ಮಾಡ್ತಕ್ಕಂಥ ಯೋಗ ಇದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಗುರುಜಿ, ಒಟ್ಟಾರೆಯಾಗಿ ಕುಜಗ್ರಹ ಯಾವ್ಯಾವ ರೀತಿ ಯಾವ ವಿಚಾರಗಳಲ್ಲಿ ಕಾರಕತ್ವವನ್ನು ವಹಿಸ್ತಾನೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಮುಕ್ತವಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು ತಮಗೆ. ನೋಡೋದ್ರಲ್ಲ ವೀಕ್ಷಕರೇ, ಕುಜಗ್ರಹ ಹೆಣ್ಣಿಗೆ ಗಂಡನಾಗಿ, ಇನ್ನು ತಮ್ಮೆಲ್ಲರಿಗೂ ತಮ್ಮನಾಗಿ, ಅಣ್ಣನಾಗಿ ಈ ರೀತಿಯಾದಂತಹ ಒಂದು ಕಾರಕತ್ವಗಳನ್ನ ವಹಿಸ್ತಾನೆ. ಈ ದಿನಾಂಕದಲ್ಲಿ ಹುಟ್ಟಿರುವಂತವರು ಹುಟ್ಟು ಹೋರಾಟಗಾರರು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಸಾಕು, ಒಂದು ಉತ್ತಮವಾದಂತಹ ವಿಚಾರಗಳನ್ನ ಮಾತ್ರ ನಾವು ಅಳವಡಿಸ್ಕೊಳ್ತಾ ಹೋದ ಹಾಗೆ ಇನ್ನು ನೆಗೆಟಿವ್ ಪಾಯಿಂಟ್ಸ್ ಏನೆಲ್ಲ ಇರುತ್ತೆ ಅದಕ್ಕೆ ಪ್ರಿಕಾಷನ್ಸ್ ಅನ್ನ ಕೂಡ ನಾವು ತಗೊಳ್ತಾ ಹೋಗಬಹುದು. ಅಂದ್ರೆ ಏನು ಕೊಡಲಿ ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿಯನ್ನ ತಗೊಳ್ಳೋದ್ರ ಬದಲು ನಾವು ಆರಾಮಾಗಿ ಆ ಒಂದು ಸಮಸ್ಯೆಗಳು ಏನಿರುತ್ತೆ ಎಲ್ಲವನ್ನ ತಿಳಿದುಕೊಂಡ ನಂತರ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಾ ನಮ್ಮ ಜೀವನವನ್ನ ಹಾಸನಾಗಿಸ್ಕೊಳ್ಬಹುದಾಗಿದೆ. ಇದೆಲ್ಲವೂ ಕೂಡ ಸಾಧ್ಯವಾಗುವಂತದ್ದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವನ್ನ ತಿಳಿದುಕೊಂಡಾಗ ಮಾತ್ರ, ಜೀವನಕ್ಕೆ ಅಳವಡಿಸಿಕೊಂಡಾಗ ಮಾತ್ರ. ಆ ನಿಟ್ಟಿನಲ್ಲಿ ಗುರುಜಿಯವರು ಕಾರ್ಯಕ್ರಮದ ಮೂಲಕ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ 4 ಪುಸ್ತಕಗಳನ್ನ ಬರೆದಿಟ್ಟಿದ್ದಾರೆ. 4 ಪುಸ್ತಕಗಳನ್ನ ತಗೊಂಡು ಆದಷ್ಟು ಬೇಗ ಓದಿ. 7676366666 ಇದು ನಮ್ಮ ನಂಬರ್. ಈ ನಂಬರ್ಗೆ ಕರೆ ಮಾಡಿ ನೀವು ಆರ್ಡರ್ ಮಾಡಿದ್ರೆ ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಇನ್ನು ಅದೇ ರೀತಿಯಾಗಿ ಜೂನ್ 1ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ಗುರುಜಿಯವರು ಕರ್ನಾಟಕದ ಪ್ರವಾಸದಲ್ಲಿರ್ತಾರೆ. ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1ನೇ ತಾರೀಕು ಮೈಸೂರು, ಜೂನ್ 2 ನೆಲಮಂಗಲ, ಜೂನ್ 3 ಹಾಸನ್, ಜೂನ್ 5ನೇ ತಾರೀಕು ಮಡಿಕೇರಿ, ಜೂನ್ 6ನೇ ತಾರೀಕು ಮಂಗಳೂರು, ಜೂನ್ 8ರಂದು ಶಿವಮೊಗ್ಗ, ಜೂನ್ 9 ದಾವಣಗೆರೆ, ಜೂನ್ 10ನೇ ತಾರೀಕು ಬಳ್ಳಾರಿನಲ್ಲಿ, ಜೂನ್ 11 ಹೊಸಪೇಟೆ, ಜೂನ್ 12 ಹುಬ್ಬಳ್ಳಿ, ಜೂನ್ 13 ಬೆಳಗಾಂ, ಜೂನ್ 14 ಬಾಗಲಕೋಟ್, ಜೂನ್ 16ನೇ ತಾರೀಕು ವಿಜಯಪುರದಲ್ಲಿ, ಜೂನ್ 17ರಂದು ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲಿ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿಯವರನ್ನ ಹೋಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪುಟ್ಟದೊಂದು ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ, ಇದೀಗ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ. ಇನ್ನು ಹಾಗೆ ವೀಕ್ಷಕರೇ, ತಮ್ಮೆಲ್ಲರಿಗೂ ತಿಳಿದಿದೆ, ಇದೇ ಜೂನ್ 24ನೇ ತಾರೀಕು ಬಸವನ ದೇವರ ಮಠ, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲದಲ್ಲಿ ಇದೇ ಮೊದಲನೇ ಬಾರಿಗೆ ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರ ನಡೀತಾ ಇದೆ. ನೆಲಮಂಗಲ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಇದೊಂದು ಸುವರ್ಣಾವಕಾಶ. ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಿಬಿರದಲ್ಲಿ, ಉಚಿತ ಶಿಬಿರದಲ್ಲಿ ಭಾಗವಹಿಸಿ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಉಚಿತ ಪಾಸ್ಗಳಿಗಾಗಿ ಸರ್ಕಾರಿ
ಏನು ನೆಲಮಂಗಲದಲ್ಲೇ ಇರುವಂತಹ ನಮ್ಮ ಬ್ರಾಂಚ್ಗೆ ನೀವು ವಿಸಿಟ್ ಮಾಡಿ ಉಚಿತ ಪಾಸ್ಗಳನ್ನ ಕೂಡ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಗುರೂಜಿಯವರು ನಿಮ್ಮೆಲ್ಲರ ಸಮಸ್ಯೆಗಳನ್ನ ನೀಡುವಂತಹ ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಜೂನ್ 1ರಿಂದ ಜೂನ್ 19ನೇ ತಾರೀಕಿನವರೆಗೆ ಯಾವ ದಿನಾಂಕದಲ್ಲಿ ಯಾವ ಊರಿನಲ್ಲಿ ಲಭ್ಯವಿರುತ್ತಾರೆ ಅನ್ನುವಂತಹ ಮಾಹಿತಿಯನ್ನು ತಾವು ಪಡ್ಕೊಂಡು 7676366666 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು. ಮೈಸೂರಿನ ಪಂಚಮಂತ್ರ ರೋಡ್ ಜ್ಞಾನಗಂಗಾ ಸ್ಕೂಲ್ ಬಳಿ ಮೈಸೂರಿನಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ನೀವು ಅಲ್ಲಿಗೆ ಬಂದು ಜೂನ್ 1ನೇ ತಾರೀಕು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಜೂನ್ 2ನೇ ತಾರೀಕು ನೆಲಮಂಗಲದಲ್ಲೇ ನಮ್ಮ ಬ್ರಾಂಚ್ ಇದೆ. ಸೊ ಅಲ್ಲಿ ನೆಲಮಂಗಲ ಹಾಗೂ ಸುತ್ತಮುತ್ತಲ ಭಾಗದ ಜನರು ನೇರವಾಗಿ ಬಂದು ಭೇಟಿ ಮಾಡಬಹುದು. ವಿಶೇಷವಾಗಿ ಮಕ್ಕಳು ಓದ್ತಾ ಇಲ್ಲ, ಅವರ ಆರೋಗ್ಯದಲ್ಲಿ ಸಮಸ್ಯೆ, ಹಣಕಾಸಿನ ತೊಂದರೆ ಇದೆ, ನಾವು ಮನೆಯಲ್ಲಿ ಅಷ್ಟೊಂದು ಬಾಂಧವ್ಯ ಚೆನ್ನಾಗಿಲ್ಲ, ಸೊ ಈ ರೀತಿಯಾಗಿ ಇನ್ನು ವಿದೇಶದಲ್ಲಿ ಕೆಲಸಕ್ಕಾಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರೆ, ಯಾವುದೂ ಕೈಗೂಡ್ತಾ ಇರೋದಿಲ್ಲ. ಸೊ ಇಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾಗಿ ಗುರೂಜಿಯವರು ನಿಮ್ಮ ನೇರವಾಗಿ ಭೇಟಿ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಾ ಇದ್ದಾರೆ. ಜೂನ್ 3ನೇ ತಾರೀಕು ಹಾಸನ್ನಲ್ಲಿ, ಜೂನ್ 5ನೇ ತಾರೀಕು ನೆನಪಿರಲಿ ಇದೇ ಮೊದಲನೇ ಬಾರಿಗೆ ಗುರೂಜಿಯವರು ಮಡಿಕೇರಿಗೆ ಆಗಮಿಸ್ತಾ ಇದ್ದಾರೆ. ಮಡಿಕೇರಿ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಇದು ಸುವರ್ಣ ಅವಕಾಶ. ನೇರವಾಗಿ ಬಂದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರೂಜಿಯವರಿಂದ ಪರಿಹಾರವನ್ನ ಕಂಡುಕೊಳ್ಳಿ. ಜೂನ್ 5ನೇ ತಾರೀಕು ಮಡಿಕೇರಿನಲ್ಲಿ, ಜೂನ್ 6ರಂದು ಬಿಜೆ ರಸ್ತೆ ಮಂಗಳೂರಿನಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ಅಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಜೂನ್ 8ರಂದು ಶಿವಮೊಗ್ಗದಲ್ಲಿ, ಜೂನ್ 9ನೇ ತಾರೀಕು ದಾವಣಗೆರೆನಲ್ಲಿ, ಜೂನ್ 10ರಂದು ಬಳ್ಳಾರಿನಲ್ಲಿ, ಜೂನ್ 11ನೇ ತಾರೀಕು ಹೊಸಪೇಟೆನಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಜೂನ್ 12ರಂದು ಹುಬ್ಬಳ್ಳಿ, ಜೂನ್ 13 ಬೆಳಗಾಂನಲ್ಲಿ, ಜೂನ್ 14 ಬಾಗಲಕೋಟ್, ಜೂನ್ 16 ವಿಜಯಪುರ, ಜೂನ್ 17 ರಾಯಚೂರು, ಜೂನ್ 19ನೇ ತಾರೀಕು ಕಲಬುರಗಿನಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ ಅಂತ ಹೇಳ್ತಾ ಇದೀಗ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಮನೋಜ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಬಳ್ಳಾರಿಯಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 27/7/98. ಎಷ್ಟು ಗಂಟೆಗೆ ಹುಟ್ಟಿದ್ದು ಮನೋಜ್? ಎಷ್ಟು ಗಂಟೆಯಿಂದ ಗೊತ್ತಿಲ್ಲ, ಸೋಮವಾರ ಹುಟ್ಟಿದ್ದು. ಸಮಯ ಗೊತ್ತಿಲ್ಲ. ಓಕೆ, ಯೋಚನೆ ಮಾಡಬೇಡಿ. ಈಗ ಗುರೂಜಿಯವರಿದ್ದಾರೆ, ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಮಾತಾಡಿಪಾ. ನಾನು ಇವಾಗ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀನಿ. ನಮಸ್ಕಾರ ಮನೋಜ್, ಏನ್ ಮಾಡ್ತಿದ್ರಿ ಈಗ? ನಾವು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಇಂಜಿನಿಯರಿಂಗ್ ತಗೊಳೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಓಕೆ, ರೈಟ್, ತಿಳಿಸ್ಕೊಡ್ತೀನಿ. ಧಾರಾಳವಾಗಿ ಇಂಜಿನಿಯರಿಂಗ್ ತಗೋಬಹುದು. ಅಥವಾ ಇಂಜಿನಿಯರಿಂಗ್ ತಗೊಂಡು ಸ್ಟೇಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಕೂಡ ಇದೆ. ಇವೆರಡೂ ಕೂಡ ಮಾಡೋ ಯೋಗ ಇದೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಲಕ್ಕಿ ಟಿಪ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ನಿಮ್ಮ ಎಜುಕೇಶನ್ ಎಲ್ಲ ಸಕ್ಸಸ್ ಸಿಗಕ್ಕೆ ಓನಿಕ್ಸ್ ರೂಬಿ ಅಂತ ಬಲಗೈ ಉಂಗುರದ ಬೆಳಗ್ಗೆ ಒಂದು ಫಿಂಗರಿಂಗ್ ಹಾಕೊಳ್ಳಿ. ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ನ ಕತ್ತಿಗೆ ಲಾಕೆಟ್ ಆಗಿ ಉಪಯೋಗಿಸಿ. ಇವೆರಡೂ ನಿಮ್ಗೆ ಒಳ್ಳೆ ಸಕ್ಸಸ್ ಕೊಡುತ್ತೆ. ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮೆಟಲ್. ನಿಮ್ಗೆ ತಾಮ್ರದಲ್ಲಿ ಒಂದು ಒಳ್ಳೆ ಬಳೆನ ಬಲಗೈನಲ್ಲಿ ಮಾಡಿಸಿ ಹಾಕೊಳ್ಳಿ. ಅದು ನಿಮ್ಗೆ ಕರೇಜು ಕೊಡುತ್ತೆ. ಧಾರಾಳವಾಗಿ ಮುಂದುವರಿರಿ. ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಮನೋಜ್, ಕರೆ ಮಾಡಿದ್ದಕ್ಕಾಗಿ. ಗುರೂಜಿಯವರು ತಿಳಿಸಿಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೇ ಪಾಲಿಸಿ. ಇನ್ನು ಬಳ್ಳಾರಿಗೆ ಜೂನ್ 10ನೇ ತಾರೀಕು ಗುರೂಜಿಯವರು ಬರ್ತಿದ್ದಾರೆ. ಸಾಧ್ಯ ಆದರೆ ನೇರವಾಗಿ ಭೇಟಿ ಮಾಡಿ ಹೆಸರಿನ ಬದಲಾವಣೆಯನ್ನ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶರಬೇಶ್ವರನ ಅನುಗ್ರಹ ನಿಮ್ಗೆ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ವಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ವಿಜಯ ಅಂತ ಮೇಡಮ್, ಹೊಸಪೇಟೆಯಿಂದ. ಓಕೆ ವಿಜಯ ಅವರೇ, ಯಾರ ಬಗ್ಗೆ ಮಾತಾಡಬೇಕು? ಮಗಳ ಬಗ್ಗೆ ಮೇಡಮ್. ಮಗಳ ಹೆಸರು? ಅನುಷಾ ಅಂತ. ಅನುಷಾ ಅವರ ಡೇಟ್ ಆಫ್ ಬರ್ತ್ ಕೊಡ್ತೀರಮ್ಮ? 31st July 2005. 31st July 2005. ಎಷ್ಟು ಗಂಟೆಗೆ? 8 o'clock PM ಮೇಡಮ್. ರಾತ್ರಿ 8 ಗಂಟೆಗೆ ಅಲ್ವಾ? ಮೃಗಶಿರ ನಕ್ಷತ್ರ. ಓಕೆ ಮಾ, ಓಕೆ. ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ ಮಾ. ನಮಸ್ಕಾರ. ನಮಸ್ಕಾರ. ಮಗಳೇನ್ ಮಾಡ್ತಿದ್ದಾರೆ? 7th ಸರ್. 7th ಓದ್ತಾ ಇದಾರೆ. ಹೇಗೆ ಓದ್ತಾ ಇದಾರೆ? ಏನ್ ಸಮಾಚಾರ? ಚೆನ್ನಾಗಿ ಓದ್ತಿದ್ದಾರೆ ಸರ್. ಓಕೆ, ಏನ್ ಮಾಡಿಸ್ಬೇಕು ಅಂತ ಮಗಳನ್ನ? ಅದೇ ಕೇಳೋಣ ಅಂತ ಸರ್. ಓಕೆ, ಸೊ ಮಗಳನ್ನ ಇವಾಗ ಏನಂತ ಕರಿತೀರಾ? ಅನುಷಾ ಅಂತ ಕರಿತೀವಿ ಸರ್. ಅನುಷಾ ಎ ಅಂತಿದೆ. ಓಕೆ, ರೈಟ್, ತಿಳಿಸ್ಕೊಡ್ತೀನಿ. ಇವ್ರ ಪ್ರಕಾರ ತಗೊಂಡ್ರೆ ಈ ಅನು ಅಂತ ಕರೆಯೋದು ಸ್ವಲ್ಪ ಜಾಸ್ತಿ. ಅನು ಅಂತ ಕರೆಯುವಾಗ ಈ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಅಂತ ನಾನು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹೇಳ್ಕೊಟ್ಟಿದ್ದೀನಿ. ಅದರಿಂದ ಅನು ಅಂತ ಕರೀತಕ್ಕಂಥದ್ದು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಈಕೆಗೆ ಎ ಅನ್ನೋ ಅಕ್ಷರದಲ್ಲಿ ಹೆಸರಿರ್ತಕ್ಕಂಥದ್ದು ಒಳ್ಳೇದೇ. ಎ ಜೊತೆಗೆ ವಿ ಅನ್ನೋ ಅಕ್ಷರ, ಯು ಅನ್ನೋ ಅಕ್ಷರ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಅಕ್ಷರದಲ್ಲಿ ಹೆಸರನ್ನ ನೋಡಿಕೊಂಡು ಹೆಸರು ಬದಲಾವಣೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಶುಕ್ರ ಗ್ರಹ ಸಿಂಹ ರಾಶಿಯಲ್ಲಿದೆ. ಇದು ತುಂಬಾ ಪ್ಲಸ್ ಪಾಯಿಂಟ್. ಅದ್ರ ಮುಂದೆ ಗುರು ಮತ್ತೆ ಕೇತು ಇರೋದ್ರಿಂದ ಇವ್ರು ಇಷ್ಟಪಟ್ಟರೆ ಮಾತ್ರ ಇಂಜಿನಿಯರಿಂಗ್ ಓದಿಸಿ, ಇಲ್ಲ ಅಂತ ಹೇಳಿದ್ರೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಆಲ್ ಟೈಪ್ಸ್ ಆಫ್ UPSC ಡಿಪಾರ್ಟ್ಮೆಂಟ್ಸ್ ಏನೇನಿದೆಯೋ ಆ ಥರ ಎಕ್ಸಾಮಿನೇಷನ್ಸ್ ಎಲ್ಲ ಬರೀಬೋದು.
ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಕಮರ್ಷಿಯಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಯೋಗಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಿದೆ. ಅದ್ರ ಕಡೆ ಗಮನ ಕೊಡಿ. ಯೆಲ್ಲೋ ಕಲರ್, ಬ್ಲೂ ಕಲರ್, ಆರೆಂಜ್ ಕಲರ್ನ ಹೆಚ್ಚಾಗಿ ಬಳಸಲಿ. ಅದು ಇವರಿಗೆ ಸಕ್ಸಸ್ ಕೊಡುತ್ತೆ. ಇವರಿಗೆ ಡೈರೆಕ್ಷನ್ಸ್ ಓದೋದಕ್ಕೆ ಅಂತ ಹೇಳಿದಾಗ ನಾರ್ತ್ ಡೈರೆಕ್ಷನ್ ನೋಡ್ಕೊಂಡೆ ಓದಕ್ಕೆ ಹೇಳಿ, ಅಂಡ್ ಈಸ್ಟ್ಗೆ ತಲೆ ಮಾಡಿ ಮಲ್ಗಕ್ಕೆ ಹೇಳಿ. ಉತ್ತರಾಭಿಮುಖವಾಗಿ ಓದಕ್ಕೆ ಹೇಳಿ, ಪೂರ್ವಕ್ಕೆ ತಲೆ ಹಾಕಿ ಮಲ್ಗಕ್ಕೆ ಹೇಳಿ. ಈ ಲಕ್ಕಿ ಕಲರ್ಸ್ನು ಬಳಸಿ. ದ ಬೆಸ್ಟ್ ಎಜುಕೇಶನ್ ಪೆಂಡೆಂಟ್ ಬಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಅದನ್ನು ಬಳಸಿ. ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೆ ಪಾಲಿಸಿ ಅಂತ ಹೇಳ್ತಾ, ಶರಬೇಶ್ವರ ದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಕುಮಾರಸ್ವಾಮಿ ಅಂತ. ಎಲ್ಲಿಂದ ಸರ್? ಮೈಸೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕು. ಮಗನ ಹೆಸರು? ಸಚಿನ್ ಅಂತ. ಸಚಿನ್ ಅವರ ಡೇಟ್ ಆಫ್ ಬರ್ತ್ ಕೊಡ್ತೀರಾ? 26 ಹಾ 5 ಹ್ಮ್ 1997. 26/5 1997. 1997. ಎಷ್ಟು ಗಂಟೆಗೆ ಹುಟ್ಟಿದ್ದು ಸಚಿನ್ ಅವರು? ಬೆಳಿಗ್ಗೆ 6 ಗಂಟೆ. ಬೆಳಗ್ಗೆ 6 ಗಂಟೆಗೆ. ಓಕೆ ಸರ್, ಈಗ ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ ಸರ್. ಇನ್ನೊಮ್ಮೆ ಡೇಟ್ ಆಫ್ ಬರ್ತ್ ಹೇಳಿ ನೋಡೋಣ. 26 5 5 1997. 1997. ಹುಟ್ಟಿರೋ ಸಮಯ 6 ಗಂಟೆ ಬೆಳಿಗ್ಗೆ. ಓಕೆ. ಏನ್ ಮಾಡ್ತಾ ಇದ್ದೀರಾ? ಅವ್ರು ಈ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಗುರುಗಳೇ. ಇವರು ನಿಮ್ಮ ಏನಾಗ್ಬೇಕು? ನಿಮ್ಮ ಮಗ. ನಿಮ್ಮ ಮಗ. ಇವಾಗ ಹೆಸರೇನಂತ ಕರೀತಾರ? ಪೂರ್ತಿ ಹೆಸರು ಇವ್ರನ್ನ? ಸಚಿನ್. ಓಕೆ. ಏನ್ ಓದಿದ್ರು? ಕಾಲ್ ಕಟ್ ಆಗಿದೆ. ಓಕೆ. ಸೊ ಇವ್ರ ಪ್ರಕಾರ ತಗೊಂಡ್ವಿ ಅಂದ್ರೆ ಇವರು ಈಗ ಓದಿರೋದ್ರ ಬಗ್ಗೆ ಏನು ಹೇಳಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ. ನಾನು ಕಾಮನ್ ಆಗಿ ಸಚಿನ್ ಅಂತ ಹೇಳ್ತಕ್ಕಂಥ ನೇಮ್ ಬಂದು 18 ಬರುತ್ತೆ. 18 ಅನ್ನೋದು ತುಂಬಾ ಹೋರಾಟದ ಸಂಖ್ಯೆ. ಡೆಡಿಕೇಟೆಡ್ ಪೀಪಲ್ ಗೆಲ್ತಾರೆ, ಸಿನಿಮಾ ಕೂಡ ತೆಗಿತಾರೆ. ಇವಾಗ ನೆನ್ನೆ ಸಿನಿಮಾ ರಿಲೀಸ್ ಆಯ್ತು ಅಂತ ಕಾಣುತ್ತೆ ಅವ್ರದ್ದು. ಆ ರೀತಿ ಅದೇ ನಂಬರ್ ಬಂದು ನಮಗೆ ಸರಿಯಾಗಿ ಸೆಟ್ ಆಗ್ಲಿಲ್ಲ. 18 ಅನ್ನೋದು ಹೋರಾಟಗಾರರ ನಂಬರ್ ಅಂದ್ರೆ 20ನೇ ಸಾರಿಗೆ ಬೇರೆ ಹುಟ್ಟಿದ್ದಾರೆ ಇವರು. ಸೊ ಅದು ಪ್ರಾಬ್ಲಮ್ ಕೊಡುತ್ತೆ. ಸೊ ಅದರಿಂದ ಇವರಿಗೆ ಹೆಸರು ಬದಲಾವಣೆ ತುಂಬಾ ಇಂಪಾರ್ಟೆಂಟ್. ಹೆಸರು ಬದಲಾವಣೆ ಕಡೆಗೆ ಸ್ವಲ್ಪ ಗಮನ ಕೊಡಿ. ಅವರಿಗೆ ಒಳ್ಳೆ ಫ್ಯೂಚರ್ ಇದೆ. ಇವ್ರಿಗೆ ನಾನು ಕೆಲವು ಲಕ್ಕಿ ಟಿಪ್ಸ್ ಹೇಳ್ಕೊಡ್ತೀನಿ. ನಾರ್ಮಲಿ ಇವ್ರ ಜಾತಕದಲ್ಲಿ ಗುರು ಮುಂದೆ ಶನಿ ಮತ್ತೆ ಕೇತು ಇರೋದು. ಶನಿ ಮತ್ತೆ ಕೇತು ಇರುವಾಗ ಬಹಳಷ್ಟು ಕಡೆ ಕೆಲಸ ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅದರ ಪಾಸಿಟಿವ್ ಅಂದ್ರೆ ಬೇರೆ ಹೊರ ರಾಜ್ಯಗಳು, ಹೊರ ಜಿಲ್ಲೆಗಳು, ಹೊರ ದೇಶಗಳಿಗೆಲ್ಲ ಹೋಗಿ ಕೆಲಸ ಮಾಡ್ತಕ್ಕಂಥ ಯೋಗ ಕೂಡ ಇದೆ. ಅದರಿಂದ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಫಸ್ಟ್ ಪರಿಹಾರ ಇವರಿಗೆ ನೇಮ್ ಆಲ್ಟ್ರೇಷನ್ಸ್ ಈಸ್ ರಿಕ್ವೈರ್ಡ್. ಅದೊಂದನ್ನ ಮಾಡಲಿ. ಅದರ ಜೊತೆಗೆ ಆರೆಂಜ್ ಕಲರ್, ರೆಡ್ ಕಲರ್ನ, ಆಮೇಲೆ ಗ್ರೀನ್ ಕಲರ್ಸ್ನ, ಬ್ಲೂ ಕಲರ್ಸ್ನ ಸ್ವಲ್ಪ ಹೆಚ್ಚಾಗಿ ಬಳಸೋದು ಉತ್ತಮ. ಇವರಿಗೆ ಒಂದು ಸ್ವಲ್ಪ ಸ್ಪೀಡಪ್ ಆಗೋದಕ್ಕೆ ಕುದುರೆಯ ಲಾಳ ಅಂತಿದೆ. ಕುದುರೆಯ ಲಾಳದಲ್ಲಿ ಬಲಗೈಗೆ ಒಂದು ಬಳೆ ಮಾಡಿಸಿ ಹಾಕೊಳ್ಳೋಕೆ ಹೇಳಿ, ಬಲಗೈ ಮಧ್ಯದ ಬಳೆಗೆ ಒಂದು ಉಂಗುರ ಮಾಡಿಸಿ ಹಾಕೊಳ್ಳೋಕೆ ಹೇಳಿ. ಒಳ್ಳೆ ಸಕ್ಸಸ್ ಸಿಗುತ್ತೆ, ಚೆನ್ನಾಗಿರ್ತಾರೆ. ಧನ್ಯವಾದಗಳು ಕುಮಾರಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಜೂನ್ 1ನೇ ತಾರೀಕು ಗುರುಜಿಯವರು ಮೈಸೂರಿನ ನಮ್ಮ ಬ್ರಾಂಚ್ ನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಪಂಚಮಂತ್ರ ರೋಡ್, ಜ್ಞಾನಗಂಗಾ ಸ್ಕೂಲ್ ಹತ್ತಿರ ನಮ್ಮ ಬ್ರಾಂಚ್ ಇದೆ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಂಡು ನೀವು ನೇರವಾಗಿ ಬಂದು ಗುರುಜಿಯವರನ್ನ ಭೇಟಿ ಮಾಡಿ. ನಿಮ್ಮ ಮಗನ ಒಂದು ಉದ್ಯೋಗದಲ್ಲಿ ಯಾವೆಲ್ಲ ತೊಂದರೆಗಳಿದೆ, ಹೆಸರಿನ ಬದಲಾವಣೆಯನ್ನ ಕೂಡ ಸೂಚಿಸಿದ್ದಾರೆ ಗುರುಜಿಯವರು. ಸೊ ಆದ ಕಾರಣ ಹೆಸರಿನ ಬದಲಾವಣೆಯನ್ನ ಮಾಡಿಕೊಂಡು ತಮ್ಮ ಮಗನ ಒಂದು ಕೆಲಸದ ವಿಚಾರವಾಗಿ ಮತ್ತಷ್ಟು ಒಂದು ಮಾಹಿತಿಯನ್ನ, ಪರಿಹಾರವನ್ನ ಪಡ್ಕೊಂಡು ಹೋಗಿ. ನೆನಪಿರ್ಲಿ, ಗುರುಜಿ ಅವರು ಮೈಸೂರಿನಲ್ಲಿ ಲಭ್ಯವಿರ್ತಾರೆ. ಜೂನ್ 1ನೇ ತಾರೀಕು ಅಪಾಯಿಂಟ್ಮೆಂಟ್ ನೊಂದಿಗೆ ಭೇಟಿ ಮಾಡಿ ಅಂತ ಹೇಳ್ತಾ, ಶರಬೇಶ್ವರನ ಅನುಗ್ರಹ ನಿಮಗೆ ಸಿಗ್ಲಿ ಸರ್. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇನ್ನು ಹಾಗೆ ವೀಕ್ಷಕರೇ, ಜೂನ್ 24ನೇ ತಾರೀಕು ಬಸವನ ದೇವರ ಮಠ, ಸೊಂಡೆಕೊಪ್ಪ ರೋಡ್, ನೆಲಮಂಗಲದಲ್ಲಿ ಗುರುಜಿ ಅವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರ ನಡೀತಾ ಇದೆ. ನೆಲಮಂಗಲ ಹಾಗೂ ಸುತ್ತಮುತ್ತಲ ಭಾಗದ ಜನರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಇನ್ನು ಜೂನ್ 1ನೇ ತಾರೀಕಿಂದ ಜೂನ್ 19ನೇ ತಾರೀಕಿನವರೆಗೆ ಗುರುಜಿಯವರು ಕರ್ನಾಟಕದ ಪ್ರವಾಸದಲ್ಲಿರ್ತಾರೆ. ಅಂದ್ರೆ ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1ರಿಂದ 19ನೇ ತಾರೀಕಿನವರೆಗೆ ಯಾವ ಊರಿನಲ್ಲಿ ಯಾವ ದಿನಾಂಕದಲ್ಲಿ ಲಭ್ಯವಿರ್ತಾರೆ ಅನ್ನೋದರ ಒಂದು ಡೀಟೇಲ್ಸ್ ನಿಮಗೆ ಸ್ಕ್ರಾಲಿಂಗ್ ಅಲ್ಲಿ ಹೋಗ್ತಾ ಇದೆ. ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ 1 ಮೈಸೂರು, ಜೂನ್ 2 ನೆಲಮಂಗಲ, ಜೂನ್ 3ನೇ ತಾರೀಕು ಹಾಸನ್, ಜೂನ್ 5 ಮಡಿಕೇರಿ, ಜೂನ್ 6ನೇ ತಾರೀಕು ಮಂಗಳೂರಿನಲ್ಲಿ, ಜೂನ್ 8ರಂದು ಶಿವಮೊಗ್ಗ, ಜೂನ್ 9ನೇ ತಾರೀಕು ದಾವಣಗೆರೆ, ಜೂನ್ 10 ಬಳ್ಳಾರಿನಲ್ಲಿ, ಜೂನ್ 11 ಹೊಸಪೇಟೆ, ಜೂನ್ 12 ಹುಬ್ಬಳ್ಳಿನಲ್ಲಿ, ಜೂನ್ 13 ಬೆಳಗಾಂನಲ್ಲಿ, ಜೂನ್ 14 ಬಾಗಲಕೋಟೆ, ಜೂನ್ 16 ವಿಜಯಪುರ, ಜೂನ್ 17 ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಕಲಬುರಗಿನಲ್ಲಿ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಅಪಾಯಿಂಟ್ಮೆಂಟ್ಗಾಗಿ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ ಬನ್ನಿ ಇದೀಗ ಆರಂಭಿಸೋಣ ತಾರಾ ಭವಿಷ್ಯ. ಗುರುಜಿ, ಇನ್ನು ತಾರಾ ಭವಿಷ್ಯದಲ್ಲಿ ಇವತ್ತು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಅಂದ್ರೆ 9ನೇ ಸಂಖ್ಯೆನಲ್ಲಿ ಹುಟ್ಟಿದವರು ಯಾವ ರೀತಿಯಾದಂತಹ ಹೋರಾಟದ ಬದುಕು, ಜೊತೆಗೆ ಅವರು ಯಾವ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ, ಆ ಒಂದು ಕೆಲಸದಲ್ಲಿ ಕೂಡ ಇದನ್ನ ನಾವು ಆ ರಿಫ್ಲೆಕ್ಷನ್ ನ ನೋಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮತ್ತಷ್ಟು ಮಾಹಿತಿ ಏನಿದೆ ಗುರುಜಿ? ತಿಳಿಸ್ಕೊಡ್ತೀನಿ ನೋಡಿ. ಇವತ್ತು ಸಾಯಿ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿರೋವಾಗ ಆ ಫೋರ್ಸ್ ಜೋರ್ ಕುಜಗ್ರಹ ಅಂದ್ರೆ ಕಲರೇ ಕೆಂಪಗಿರುತ್ತೆ ಅಲ್ವಾ. ಇವಾಗ ಜ್ಯೋತಿಷ್ಯ ಹೇಳೋರು ಕೂಡ ಸ್ವಲ್ಪ ಕುಜಗ್ರಹ ಅಂದ್ರೆ ಯಾವ ತರ ಅದನ್ನು ಬಣ್ಣಿಸ್ಬೇಕು ಅಂದ್ರೆ ಅದು ಕೆಂಪಗಿದೆ, ಧೈರ್ಯ, ಕೋಪದ ಗ್ರಹ, ಅದು ಒಂದು ಸ್ಟ್ರೆಂಗ್ತ್ನ ತೋರಿಸುತ್ತೆ, ಒಂದು ಭಯ ಹುಟ್ಟಿಸುತ್ತೆ. ಭಯ ಅಂದ್ರೆ ಯಾವ ತರ ಹುಟ್ಟಿಸುತ್ತೆ ಅಂದ್ರೆ ಒಬ್ಬ ಸೈನಿಕ ಬಂದು ನಿಂತುಬಿಟ್ಟ ಅಂದ್ರೆ ಎಲ್ರಿಗೂ ಒಂದು ಭಯ, ಒಂದು ಪೊಲೀಸ್ ಅಧಿಕಾರಿ ಬಂದು ನಿಂತ್ರೆ ಒಂದು ಭಯ, ಒಂದು ಅವ್ರು ನೋಡಿದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಎಲ್ಲರೂ ಗಡಗಡ ಅಂತ ನಡಗಬೇಕು. ಆ ತರ ಮಾಡ್ತಕ್ಕಂಥ ಗ್ರಹವನ್ನ ತಗೊಂಡೋಗಿ ಈ ಮದುವೆ ದೋಷಗಳಿಗೆಲ್ಲ ತಗೊಂಡೋಗಿ ಸೇರಿಸ್ತಾರೆ ನೋಡಿ. ಹೊಟ್ಟೆ ಉರಿಯುತ್ತೆ ನನಗೆ, ಯಾಕಾದ್ರೂ ಈ ತರ ಮಾಡ್ತಾರೋ ಅಂತ. ಒಂದು ಅಣ್ಣ ತಮ್ಮಂದ್ರಿಗೆ ಹೋಲಿಸಿ ಮಾತಾಡಿದ್ರು ಪರವಾಗಿಲ್ಲ, ಒಂದು ಹೆಣ್ಣಿನ ಜಾತಕದಲ್ಲಿ ಒಂದು ಗಂಡಿಗೆ ಹೋಲಿಸಿ ಮಾತಾಡಿದ್ರು ಪರವಾಗಿಲ್ಲ. ಅದು ಬಿಟ್ಟು ಇದಕ್ಕೆ ಹೋಲಿಸಿ ಮಾತಾಡುವಾಗ ಕುಜದೋಷ ಅಂತ ಹೇಳಿ ಒಂದೇನೋ ಒಂದು ದೋಷಕ್ಕೆ ಪರಿಹಾರ ಮಾಡೋದಕ್ಕೆ ಬಳಸ್ಕೊಳ್ತಾರಲ್ಲ, ಅದು ತಪ್ಪು. ಇವಾಗ ನೋಡಿ 27ನೇ ತಾರೀಕು ಕೊಟ್ಟರು ಇವ್ರ ಜಾತಕದಲ್ಲಿ, ಸಾಯಿ ಕುಮಾರ್ ಅವ್ರ ಜಾತಕದಲ್ಲಿ ಗುರುಗ್ರಹ ಶನಿಗ್ರಹ ಎರಡು ಕೂಡ ಧನುರ್ ರಾಶಿಯಲ್ಲಿದೆ. ಸೊ ರೌಡಿ ಪಾತ್ರಗಳೆಲ್ಲ ನೀವು ನೋಡಿರ್ಬೇಕು, ಅವ್ರು ಮಾಡಿರೋ ಡಾನ್ ಪಾತ್ರಗಳೆಲ್ಲ ನೋಡಬೇಕು. ರಾಮ್ ಚರಣ್ ತೇಜ ಎದುರುಗಡೆ 27ನೇ ತಾರೀಕು ಅದ್ಯಾವುದು ನಾಯಕ್ ಅಂತ ಅನ್ನೋ ಸಿನಿಮಾದಲ್ಲಿ, ಇನ್ನೊಂದು 27 ಇವರು ವಿಲ್ಲನ್ನು. ಓಕೆ, ಇವರಿಬ್ರು ನಿಂತ್ಕೊಂಡು ಅಲ್ಲಿ ಕೊಚ್ಚಾಕ್ತಾರೆ ನೋಡ್ಬೇಕು. ಆ ಬ್ಲಡ್ ಶೆಡ್ ಮೈ ನಡಗ್ಬಿಡುತ್ತೆ. ಇವರಿಗೆ 57 ವರ್ಷ, ಆ ಹುಡುಗನಿಗೆ 27 ವರ್ಷ ಅಲ್ವಾ. ರಾಮ್ ಚರಣ್ ತೇಜನು 27ನೇ ತಾರೀಕೆ ಹುಟ್ಟಿರೋದು. ರಾಮ್ ಚರಣ್ ತೇಜ ನೋಡಿ ಬಂದಿರೋ ಸಿನಿಮಾಗಳೆಲ್ಲ ಆಕ್ಷನ್ ಓರಿಯೆಂಟೆಡ್, ಎಲ್ಲಾನು ರಾಜ, ಮಂತ್ರಿ, ಈ ತರದ್ದೆಲ್ಲ ಯಾವ್ದು ಆಗಿನ ಕಾಲದ ರಾಜ, ಆ ತರ ಸಿನಿಮಾಗಳ ತಾನೇ ಬಂದಿರೋದು. ಸೇನಾಧಿಪತಿನೇ, ಸೇನಾಧಿಪತಿ ಬಿಟ್ಟು ಯಾವ್ದಾದ್ರು ಸಿನಿಮಾ ಹಾಕಿದಾರ ನೋಡಿ ರಾಮ್ ಚರಣ್ ತೇಜ? ಇವತ್ತಿಗೂ 10 ಸಿನಿಮಾ ಕೂಡ ಬಂದಿಲ್ಲ, ಎಲ್ಲವೂ ಕೂಡ ಅದೇ ರೀತಿನೇ. ಆಗ ಸಾಯಿ ಕುಮಾರ್ ಅವ್ರು ಬಂದು ಒಂದು ದುರ್ಗುಟ್ಕೊಂಡು ನೋಡ್ತಾರೆ ಅಂದ್ರೆ ಆ ಕಣ್ಣು ನೋಡ್ಬೇಕು ನೀವು, ಆ ಎಕ್ಸ್ಪ್ರೆಷನ್ ನೋಡ್ಬೇಕು. ಆ ತರ ಇರುತ್ತೆ. ಅವರು ನಿಜವಾಗ್ಲೂ ಸುಮ್ಮನೆ ಹೋಗ್ಬಿಟ್ಟು ಹಂಗೆ ಸುಮ್ಮನೆ ಕುತ್ಕೊಂಡು ಸೈಲೆಂಟ್ ಆಗಿ ನಗ್ತಾ ಬಂದ್ರು ಕೂಡ ಸಿನಿಮಾದಲ್ಲಿ ಸಿಗೋ ರೋಲ್ಗಳು ನೋಡಿ, ಅವ್ರ ಫೋಟೋಗಳು ನೋಡಿ, ಆ ತರನೇ 27ನೇ ತಾರೀಕು ಅಂದ್ರೆ ಆ ಒಂದು ಡೈಲಾಗ್ ಹೊಡೆದ್ರು ಅಂದ್ರೆ ಕೆಂಪಗೆ ಆಗ್ಬಿಡ್ಬೇಕು ಮುಖ, ಹಂಗೆ ಕಣ್ಣುಗಳು ಕೆಂಪಗೆ ಆಗ್ಬಿಡ್ಬೇಕು, ಆ ತರ. ಸೊ ಆಕ್ಷನ್ ಓರಿಯೆಂಟೆಡ್ ವಿಷಯದಲ್ಲಿ ಅಷ್ಟೊಂದು ಸಕ್ಸಸ್ ಅವ್ರಿಗೆ ಸಿಗುತ್ತೆ. ಅದೇ ರೀತಿ ನಿಜ ಜೀವನದ ಹೋರಾಟಗಳು ಅದು ಕಾಮನ್ ಆಗೂ ಇರುತ್ತೆ. ಗುರುಗ್ರಹ ಸ್ವಂತ ಮನೇಲಿದೆ ಧನುರ್ ರಾಶಿಯಲ್ಲಿ. ಆದ್ರಿಂದ ಇವರು ತೆರೆ ಹಿಂದೆಗಡೆ ನಾವು ಅನ್ಕೊಂಡಿದೀವಿ ಏನ್ ಡೈಲಾಗ್ ಅಪ್ಪ, ಏನ್ ಸಖತ್ತಾಗಿ ಬಂದ್ಬಿಡ್ತು ಅಂತ. ಪಾಪ ನೋಡಿದ್ರೆ ಅದು ಬಾಯಲ್ಲಾಡ್ಸಿರ್ತಾರೆ, ಹೀರೋ ವಾಯ್ಸ್ ಇವ್ರು ಕೊಟ್ಟಿರ್ತಾರೆ. ನೋಡಿದ್ರ ಎಂತ ಕೆಲಸ ದೇವರು ಕೊಟ್ಟಿದ್ದಾನೆ. ಶನಿ ಮತ್ತೆ ಗುರು ಸೇರಿದ್ರೆ, ಶನಿ ಅಂದ್ರೆ ಕರ್ಮ, ಗುರು ಅಂದ್ರೆ ಧರ್ಮ, ಧರ್ಮ ಕರ್ಮಾಧಿಪತಿ ಯೋಗ ಇರೋದು. ಹೊಡೆದಿರೋದು ಡೈಲಾಗ್ ಕಿಂಗು. ಅವಾಗ ಡೈಲಾಗ್ ಕಿಂಗ್ ಅಂತ ಯಾರಿಗ್ ಗೊತ್ತು? ಡಬ್ಬಿಂಗ್ ಆರ್ಟಿಸ್ಟ್ ಅಂದ್ರೆ ಅವ್ರ ಹೆಸರೇ ಬರಲ್ಲ ಈಚೆ ಕಡೆ ಇರುತ್ತಷ್ಟೇ. ಹೀರೋ ಮಾತ್ರ ಸಖತ್ತಾಗಿ ಮಾತಾಡಿರ್ತಾನೆ, ಸಖತ್ತಾಗಿ ಪಂಚ್ ಡೈಲಾಗ್ ಹೇಳಿರ್ತಾನೆ. ಇವರು ಸಿಳ್ಳೆ ಹೊಡೆದ್ಕೊಂಡು ಬಂದಿರ್ತಾರೆ. ಆದ್ರೆ ಹೀರೋಗೂ ಒಂಥರ ಮುಜುಗರ ಅನ್ಸಿರುತ್ತೆ, ಬಟ್ ಇವ್ರಿಗೂ ಮುಜುಗರ ಅನ್ಸಿರುತ್ತೆ. ಏನು ಇರಲ್ಲ, ನಾನ್ ನೋಡ್ದಿರೋ ಡೈಲಾಗು ಚಪ್ಪಾಳೆ ಹೊಡೆದಿರೋದು ನನಗ್ ಕ್ರೆಡಿಟಾ ಇಲ್ಲ ಹೀರೋ ಕ್ರೆಡಿಟಾ ಗೊತ್ತಿರಲ್ಲ. ಅಂದ್ರೆ ಗುರು ಅನ್ನೋನು ಯಾವತ್ತೂ ಅಷ್ಟೇ ಅದೇ ತರ ಕೆಲಸ ಮಾಡ್ತೇನೆ ಅನ್ನೋದಕ್ಕೆ ಇದೊಂದು ಪಾಯಿಂಟ್ ನಾವು ತಿಳ್ಕೊಂಡ್ಬಿಡ್ಬೋದು. ಅದರಿಂದ ಧರ್ಮ ಕರ್ಮಾಧಿಪತಿ ಯೋಗ ಇರತಕ್ಕಂಥದ್ದು ಸಾಯಿ ಕುಮಾರ್ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್. ಅದ್ರ ಮುಂದೆನೆ ಕೇತು ಗ್ರಹ ಇದೆ. ಗುರು ಶನಿಯ ಮುಂದೆನೆ ಕುಂಭರಾಶಿಯಲ್ಲಿ ಕೇತು ಗ್ರಹ ಇದೆ. ಆಗ ಇವರು ಮೈ ರೀತಿ ಆಗ್ಬೋದು, ಕೆಲಸದ ರೀತಿ ಆಗ್ಬೋದು, ಎಲ್ಲವೂ ಕೂಡ ವಿಭಿನ್ನವಾಗಿ ಮಾತಾಡ್ತಾರೆ ಅಂತ. ಇವತ್ತು ತೆಲುಗಿನವರು, ಬೇಸಿಕಲಿ ತೆಲುಗು, ಕನ್ನಡ ಸ್ಪಷ್ಟತೆ ಅದೆಲ್ಲ ನೋಡುವಾಗ ತುಂಬಾ ಖುಷಿ ಅನ್ಸುತ್ತೆ. ಆಮೇಲೆ ಇವರು ಅಣ್ಣ ತಮ್ಮಂದ್ರೆಲ್ಲ ಕೂಡ ಸಿನಿ ಫೀಲ್ಡ್ ಅಲ್ಲೇ ಇದ್ದಾರೆ. ಯಾಕೆ ರವಿಶಂಕರ್ ಆಗ್ಬೋದು, ಆಮೇಲೆ ಇನ್ನೊಂದು ತಮ್ಮ ಆರ್ಟಿಸ್ಟ್ ಆದಾಗೆ ಎಲ್ಲ ಮಾಡ್ತಾರೆ, ಆರ್ಟ್ ಡೈರೆಕ್ಟರ್ ಆಗೆಲ್ಲ ಮಾಡ್ತಿದ್ದಾರೆ. ಕುಜಗ್ರಹ ಬಂದು ಶುಕ್ರನ ಮನೆಯಲ್ಲಿದೆ ವೃಷಭ ರಾಶಿಯಲ್ಲಿ. ನೋಡಿ ಕುಜಗ್ರಹನ ಎಷ್ಟೆಷ್ಟು ವೇಸ್ಟ್ ಆಗಿ ಉಪಯೋಗಿಸ್ತಾರೆ ಜ್ಯೋತಿಷ್ಯದಲ್ಲಿ. ನಾವು ಎಷ್ಟು ಈಸಿಯಾಗಿ ಹೇಳ್ಬೋದು ಒಂದು ಪಾಯಿಂಟ್ ಅಂತ. ಸರ್, ನನ್ನ ಜಾತಕದಲ್ಲಿ ಒಂದು ಸಾಯಿ ಕುಮಾರ್ ಅವ್ರ ಜಾತಕದಲ್ಲಿ ಕುಜಗ್ರಹ ಅನ್ನೋದು ಯಾರು? ಅವ್ರ ಅಣ್ಣ ತಮ್ಮಂದ್ರು ತಾನೆ. ಸೊ ಶುಕ್ರಗ್ರಹ ಅಂತ ಹೇಳ್ತಕ್ಕಂಥ ವೃಷಭ ರಾಶಿಯಲ್ಲಿದೆ. ಒಂದೇ ಪಾಯಿಂಟ್ ಅಲ್ಲಿ ಹೇಳ್ಬೋದಲ್ಲ, ನಿಮ್ಮ ಅಣ್ಣ ತಮ್ಮಂದ್ರು ಕೂಡ ಈ ತರ ಸಿನಿ ಫೀಲ್ಡ್ ರಿಲೇಟೆಡ್ ಇರ್ತಾರೆ ಸರ್, ಕಲೆಗಳ ರಿಲೇಟೆಡ್. ಹೌದು ಸರ್, ನನ್ನ ತಮ್ಮ ಕರ್ನಾಟಕದಲ್ಲಿ ಸೂಪರ್ ವಿಲನ್. ಇನ್ನೊಂದು ತಮ್ಮ ಇದ್ದಾನೆ ಸರ್, ಆರ್ಟ್ ಗಿರ್ಟ್ ಸೆಟ್ ಎಲ್ಲ ಆಕ್ಟ್ ಮಾಡ್ದ. ಓಕೆ, ಯಾಕೆ ಜನಾರ್ದನ್ ರೆಡ್ಡಿ ಅವರ ಮಗಳ ಮದುವೆ ಕೂಡ ಆರ್ಟ್ ಡೈರೆಕ್ಟರ್ ಆಗಿ ಮಾಡಿದ್ವಿ, ಇವ್ರ ತಮ್ಮನೇ. ಆ ಸೆಟ್ಗಳೆಲ್ಲ ಹಾಕಿದ್ರಲ್ಲ, ಹಂಪಿದೆಲ್ಲ ಅದು ಕೂಡ ಇವ್ರಿಗೆ ಅವರೇ ಹಾಕಿದ್ವಿ ಸೆಟ್. ಮುಗಿತಾ ಕತೆ.
ಒಂದೇ ಒಂದು ಪ್ಲಾನೆಟರಿ ಪೊಸಿಷನ್ ನೋಡ್ಬಿಟ್ಟು ಅವ್ರ ಅಣ್ಣ ಹೇಗಿರ್ತಾನೆ ಅವ್ರ ತಮ್ಮ ಹೇಗಿರ್ತಾನೆ ಅಂತ ನಾವು ಹೇಳ್ಬಿಡ್ಬೋದು. ಅದರಿಂದ ಇವರಿಗೆ ಕುಜಗ್ರಹ ವೃಷಭ ರಾಶಿಯಲ್ಲಿ ಕುಜಗ್ರಹ ಅಂದ್ರೆ ವೃಷಭ ರಾಶಿ ಅಂದ್ರೆ 64 ಕಲೆಗಳು. 64 ಕಲೆಗಳ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಇವರು ಕಲೆ ಮಾಡ್ಬೇಕು ಅಂದ್ರೂ ಆ ಧೈರ್ಯ ಅನ್ನೋದು ಕಲೆಯಲ್ಲಿ ತೋರಿಸ್ತಿದ್ದಾರೆ. ಅದೇ ರೀತಿ ಈಗ ರಾಜಕೀಯಕ್ಕೂ ಬರಬೇಕು ಅಂತ ಬಹಳ ಪ್ಲಾನ್ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೂ ಬರ್ತಾ ಇದ್ದಾರೆ. ಇವರಿಗೆ ಸೂರ್ಯ ಬಂದು ನೀರಿನ ಮನೆಯಲ್ಲಿದ್ದಾನೆ, ಚಂದ್ರನ ಮನೆಯಲ್ಲಿ. ಚಂದ್ರನ ಮನೆಯಲ್ಲಿ ಮನಸ್ಸು ಅಂತ ಹೇಳ್ತಕ್ಕಂಥ ಚಂದ್ರಗ್ರಹ ಇದೆ, ಸಿಂಹ ರಾಶಿ. ಆಗ ಸರ್ಕಾರದ ಮನೆಯಲ್ಲಿ ಮನಸ್ಸಿದೆ, ಗುರುವಿನ ಮನೆಯಲ್ಲಿ ಗುರು ಇದೆ. ಆಗ ಧರ್ಮದ ಮನೆಯಲ್ಲಿ ಜೀವ, ಸರ್ಕಾರದ ಮನೆಯಲ್ಲಿ ಮನಸ್ಸು. ಅವಾಗ ಏನಾಗುತ್ತೆ, ಏನಾದ್ರೂ ನಾವು ಬಂದು ಏನಾದ್ರೂ ಜನಕ್ಕೆ ಮಾಡಬೇಕು. ನನ್ನ ಮನಸ್ಸು ಸರ್ಕಾರದ ಮನೆಯಲ್ಲಿ ಇತ್ತಂದ್ರೆ ಏನಮ್ಮ ಮಾಡುತ್ತೆ, ಸರ್ಕಾರದಲ್ಲಿ ಎಷ್ಟೋ ಸವಲತ್ತಿದೆ, ಆ ಸವಲತ್ತನ್ನು ತಗೊಂಬಂದು ಜನಕ್ಕೆ ಕೊಡಬೇಕು ಅಂತ ಹಂಬಲಿಸುತ್ತೋ ಇಲ್ವೋ. ಇವಾಗ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಸರ್ಕಾರದ ಟ್ರೆಷರಿಯಲ್ಲಿ ದುಡ್ಡಿದೆ, ಆ ದುಡ್ಡನ್ನ ಯಾರ್ಯಾರಿಗೆ ಹಂಚಬೇಕು ಹಂಚಿದ್ರೆ ಒಳ್ಳೆ ತಾನೆ, ಜನ ಚೆನ್ನಾಗಿರ್ತಾರೆ ತಾನೆ. ಆ ತರ ಅವರ ಮನಸ್ಸು ಬಂದು ಚಂದ್ರಗ್ರಹ, ಅದು ಸರ್ಕಾರದ ಮನೆಯಲ್ಲಿದೆ. ಅವರ ಜೀವ ಅಂತ ಹೇಳ್ತಕ್ಕಂಥದ್ದು, ದೇಹ ಅಂತ ಹೇಳ್ತಕ್ಕಂಥದ್ದು ಗುರುಗ್ರಹ, ಅದು ಧನುಸ್ಸು ರಾಶಿಯಲ್ಲಿದೆ. ಅದ್ರ ಜೊತೆಗೆ ಶನಿ ಬದ್ದು ಸೇರಿದೆ. ಅವಾಗ ಏನಾಗುತ್ತೆ, ದೇಹ ಮನಸ್ಸು ಕೆಲಸ. ದೇಹ ಅನ್ನೋದು ಗುರುಗ್ರಹ, ಮನಸ್ಸು ಅನ್ನೋದು ಚಂದ್ರಗ್ರಹ, ಕೆಲಸ ಅನ್ನೋದು ಶನಿಗ್ರಹ. ಇವು ಮೂರು ಕೂಡ ಫೈರ್ ನೇಚರ್ ಅಲ್ಲಿ ಇದೆ. ಧನುರ್ ರಾಶಿಗೂ ಮತ್ತು ಸಿಂಹ ರಾಶಿಗೂ ಲಿಂಕ್ ಆಗಿದೆ. ಮುಗಿತು ಕತೆ. ಆಗ ಇವರು ಸಿನಿಮಾ ನಟನೆ ಇದರಲ್ಲೂ ಇರ್ತಾರೆ, ಸರ್ಕಾರ ರಾಜಕೀಯ ಇದರಲ್ಲಿ ಕೂಡ ಬರ್ತಾರೆ, ಇದರಲ್ಲಿ ಕೂಡ ಒಳ್ಳೆ ಹೆಸರು ಮಾಡ್ತಾರೆ ಅನ್ನೋದು ಒಂದು ಲೆವೆಲ್ಗೆ ಕಾಣಿಸ್ಬಿಡ್ತು. ಸೊ ದೇವರು ಅವ್ರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಈ ತರ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಲಿ. ಸೊ ಸರ್ಕಾರದ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಲಿ, ನಟನೆಯಲ್ಲಿನೂ ಕೂಡ ಜನರನ್ನ ಮನರಂಜಿಸಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಶರ್ಬೇಶ್ವರ ಸ್ವಾಮಿ ಅವ್ರಿಗೆ ಒಳ್ಳೇದನ್ನ ಮಾಡಲಿ ಅಂತ ನಾವು ಕೂಡ ಹಾರೈಸೋಣ. ಗುರುಜಿ, ಸಾಯಿ ಕುಮಾರ್ ಅವರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು ತಮಗೆ. ವೀಕ್ಷಕರೇ, ಹಲವಾರು ಮಾಹಿತಿಯನ್ನ ತಿಳ್ಕೊಳ್ಬಹುದು ನಾವು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಅಡಿಯಲ್ಲಿ. ಈ ಒಂದು ವಿಚಾರವನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ನಮ್ಮ ದಿನಾಂಕ ಯಾವುದು, ನಮ್ಮ ಮನೆಯಲ್ಲಿನ ನಮ್ಮ ಮಕ್ಕಳ ದಿನಾಂಕ, ನಮ್ಮ ಸ್ನೇಹಿತರ ದಿನಾಂಕ, ನಮ್ಗೆ ಯಾವುದು ಲಕ್ಕಿ ಮ್ಯಾಚ್ ಆಗಿರುತ್ತೆ. ಸೊ ಇಂತಹ ಒಂದು ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ರೆ ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಬಹುದಾಗಿದೆ. ಸೊ ಎಲ್ಲವೂ ಕೂಡ ಅಡಕವಾಗಿರುವಂತದ್ದು ನಮ್ಮ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಅಡಿಯಲ್ಲಿ. ಆದ ಕಾರಣವೇ ಮನೆಗೂ ಕೂಡ ಪ್ರತಿಯೊಬ್ಬರಿಗೂ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವನ್ನ ತಲುಪಿಸುವ ನಿಟ್ಟಿನಲ್ಲಿ ಗುರುಜಿಯವರು ರಾಜ್ಯಾದ್ಯಂತ ಒಂದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ನಡೆಸ್ತಾ ಇದ್ದಾರೆ, ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ನೀಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನಾವು ನೀವೆಲ್ಲರೂ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಇದೀಗ ಮುಂದಿನ ಕರೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ನಾಗರತ್ನ ಅಂತ ಮೇಡಮ್. ಎಲ್ಲಿಂದಮ್ಮ? ಕೊಳ್ಳೇಗಾಲದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಮಗನ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಏನಮ್ಮ ಮಗನ ಹೆಸರು? ಪ್ರತೀಕ್ ಪಾಟೀಲ್ ಅಂತ. ಪ್ರತೀಕ್ ಪಾಟೀಲ್ ಅವರ ಡೇಟ್ ಆಫ್ ಬರ್ತ್ ಕೊಡಿಮ್ಮ. 28/5/2004. ನಾಳೆ ಅವರ ಹುಟ್ಟುಹಬ್ಬ. ಹೌದು ಮೇಡಮ್. ಶುಭಾಶಯ ತಿಳಿಸ್ಬಿಡಿ ಮುಂಚಿತವಾಗಿ. ಸಮಯ ಹೇಳಿಮ್ಮ, ಸಮಯ ಹೇಳಿ. ಸಮಯ ಬೆಳಿಗ್ಗೆ 6:15. ಓಕೆಮ್ಮ. ಈಗ ಗುರುಜಿ ಅವರಿದ್ದಾರೆ, ಮಗನ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಪ್ರತೀಕ್ ಪಾಟೀಲ್ ಹುಟ್ಟಿರೋದು ಬಂದು ಪುಬ್ಬ ನಕ್ಷತ್ರ, ಸಿಂಹ ರಾಶಿಯಲ್ಲಿ, ಕರೆಕ್ಟಾ? ಹೌದು ಸರ್. ರೈಟ್. ಕೇಳಿ, ಮಗ ಇವಾಗ 2004 ಅಂದ್ರೆ 8ನೇ ಕ್ಲಾಸಾ 9ನೇ ಕ್ಲಾಸಾ? ಇವಾಗ 7ನೇ ಕ್ಲಾಸ್ ಸರ್. 7ನೇ ಕ್ಲಾಸ್. ಓಕೆ, ರೈಟ್. ಕೇಳಿ, ಏನ್ ಪ್ರಶ್ನೆ, ಹೇಗೆ ಓದ್ತಾ ಇದ್ದಾನೆ ಹುಡುಗ? ಹುಡುಗ ಸ್ವಲ್ಪ ಡಲ್ ಇದಾನೆ ಸರ್ ಓದೋದ್ರ ಬಗ್ಗೆ. ಅದಕ್ಕೆ ಬೇರೆ ಯಾವ ಕಡೆ ಇದ್ ಮಾಡ್ಬೋದು, ಇಲ್ಲ ಓದೋದ್ರ ಬಗ್ಗೆ. ಸ್ಪೋರ್ಟ್ಸ್ ಅಲ್ಲಿ ಹೇಗಿದ್ದಾನೆ? ಸ್ಪೋರ್ಟ್ಸ್ ಯಾವ್ದಾದ್ರು ಮಾಡ್ತಾ ಇದ್ದಾನ? ಸ್ಪೋರ್ಟ್ಸ್ ಆಡ್ತಾ ಇದ್ದಾನ? ಕರಾಟೆ ಹೋಗ್ತಾ ಇದ್ದಾನೆ ಸರ್. ಕರಾಟೆ ಹೋಗ್ತಾ ಇದ್ದಾನೆ. ನಮ್ ಕಾರ್ಯಕ್ರಮ ನೋಡ್ತಿರ್ತೀರಾ? ಹೌದು ಸರ್, ಅದಕ್ಕೋಸ್ಕರ 28ನೇ ಸಂಖ್ಯೆಯಲ್ಲಿ ಹುಟ್ಟರೋರು ರಾಜ ಅಂತ ಹೇಳಿದೀನಿ. ರಾಜ ಅಂದ್ರೆ ಹೋರಾಡೋದಕ್ಕೆ, ಹೊಡೆದಾಡಕ್ಕೆ ಓಡ್ತಾ ಇದ್ದಾನೆ, ಕಲಿತಾ ಇದ್ದಾನೆ, ಒಳ್ಳೇದೇ ತಾನೇ ಅಲ್ವಾ? ಅದರಿಂದ ರಾಜನಿಗೆ ಓದಿರಬಾರ್ದು ಅಂತೇನಿಲ್ಲ. ಕರಾಟೆ, ಬಾಕ್ಸಿಂಗು, ಓಕೆ, ಒಂದು ಟೆನ್ನಿಸ್, ಫುಟ್ಬಾಲ್, ವಾಕಿಂಗ್, ಇದು ಹಾಕಿ, ಇದೆಲ್ಲ ಹೋಗೋದು ಉತ್ತಮ. ಇದ್ರ ಜೊತೆಗೆ ಅವನು ಓದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ನೀವು ಓದಿಗೆ ಕಾನ್ಸಂಟ್ರೇಟ್ ಮಾಡಿ, ಸ್ಪೋರ್ಟ್ಸ್ ನ ಮೈನಸ್ ಮಾಡ್ಬಿಡ್ಬೇಡಿ. ಓಕೆ, ಸ್ಪೋರ್ಟ್ಸ್ ಜೊತೆಗೆ ಇವನಿಗೆ ಓದೋದಕ್ಕೆ ಕೇಳಿ. ಇವನು ಓದೋದಕ್ಕೆ ಒಳ್ಳೇದಾಗೋದಕ್ಕೆ ನಾನು ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಕ್ ಕೇಳಿ. ನಾರ್ತ್ ಡೈರೆಕ್ಷನ್ ನೋಡ್ಕೊಂಡೆ ಓದಕ್ಕೆ ಕೇಳಿ. ಅದೇ ರೀತಿ ಪೂರ್ವಕ್ಕೆ ತಲೆ ಹಾಕಿನೇ ಮಲಗಕ್ಕೆ ಕೇಳಿ. ಒಂದು 10 ಗೋಧಿ ಕಾಳು, ಒಂದು 5 ಹೆಸರು ಕಾಳು ನೀರಿನಲ್ಲಿ ನೆನೆಸ್ಬಿಟ್ಟು ಅದು ಬೆಳಗ್ಗೆ ಎದ್ದಿದ ತಕ್ಷಣ ಆ ನೀರನ್ನ ಕುಡಿದು ಆ ಕಾಳನ್ನ ತಿಂದ್ಬಿಡಕ್ಕೆ ಕೇಳಿ. ಒಳ್ಳೆ ಹೆಲ್ಪ್ ಆಗುತ್ತೆ. ನಮ್ಮಲ್ಲಿ ಎಜುಕೇಶನ್ಗೆ ಅಂತ ಇರ್ತಕ್ಕಂಥ ಪೆಂಡೆಂಟ್ ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಅದನ್ನ ಹಾಕೊಳ್ಳಕ್ಕೆ ಕೇಳಿ. ಆರೆಂಜ್ ಕಲರ್ನ, ಗ್ರೀನ್ ಕಲರ್ನ, ಯೆಲ್ಲೋ ಕಲರ್ನ ಹೆಚ್ಚಾಗಿ ಬಳಸಕ್ಕೆ ಕೇಳಿ.
ನೀವು ಮಗನ ಹೆಸರಲ್ಲಿ ನಮ್ಮಲ್ಲೊಂದು ನವಗ್ರಹ ರಕ್ಷಾ ಪೀಠ ಅಂತ ಸಿಗುತ್ತೆ. ಆ ಪೀಠವನ್ನ ಮನೆಯಲ್ಲಿಟ್ಟು ನವಧಾನ್ಯದಿಂದ ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿ. ನಿಮ್ಮ ಮಗನಿಗೆ ಸ್ಪೋರ್ಟ್ಸ್ಗೆ ಹೆಲ್ಪ್ ಮಾಡ್ತಿರ್ತಕ್ಕಂಥ ಗ್ರಹ ಹೇಗೋ ಓದಿಗೆ ಹೆಲ್ಪ್ ಮಾಡ್ತಿರ್ತಕ್ಕಂಥ ಗ್ರಹ ಕೂಡ ಚೆನ್ನಾಗಿ ಪಾಸಿಟಿವ್ ಆಗಿ ರಿಸಲ್ಟ್ ಕೊಟ್ಟು ನಿಮ್ಮ ಮಗನಿಗೆ ಒಳ್ಳೇದನ್ನ ಮಾಡುತ್ತೆ. ಶರಬೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ, ಮಗ ಚೆನ್ನಾಗಿ ಓದ್ತಾನೆ, ಚಿಂತೆ ಮಾಡ್ಬೇಡಿ. ಧನ್ಯವಾದಗಳು ನಾಗರತ್ನಮ್ಮ ಅವರೇ ಕರೆ ಮಾಡೋದಕ್ಕಾಗಿ. ಜೂನ್ 1ನೇ ತಾರೀಕು ಗುರುಜಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಂದು ನೀವು ನೇರವಾಗಿ ಭೇಟಿ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ. ಹೆಸರಿನ ಬದಲಾವಣೆ, ಯಾಕೆಂತಂದ್ರೆ ಪಾಪಪ್ಪಿನಲ್ಲಿ ಹೆಸರಿಟ್ಟಿರೋದ್ರಿಂದ ಹೆಸರಿನ ಬದಲಾವಣೆ ಕೂಡ ಬಹಳನೇ ಮುಖ್ಯ ಆಗಿರೋದ್ರಿಂದ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ನೇರವಾಗಿ ಮೈಸೂರಿಗೆ ಬಂದು ಗುರುಜಿಯವರನ್ನ ಭೇಟಿ ಮಾಡಿ ಉತ್ತಮವಾದಂತಹ ಹೆಸರನ್ನ ಕೂಡ ಪಡ್ಕೊಂಡು ಹೋಗಿ. ಶರಬೇಶ್ವರನ ಅನುಗ್ರಹ ನಿಮಗೆ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರಮ್ಮ. ಖಂಡಿತ ಮಾತಾಡ್ಬೋದು, ಗುರುಜಿ ಅವರು ಇಲ್ಲೇ ಇದ್ದಾರೆ. ಸೊ ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಳಿ? ನಾವು ಬ್ಯಾಂಗ್ಳೂರಿಂದನೇ ಮಾಡ್ತಾ ಇದೀವಿ ಮೇಡಮ್. ಏನ್ ಹೆಸರಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಹೆಸರು ಪದ್ಮನಾರಾಯಣ ರೆಡ್ಡಿ ಅಂತ. ಓಕೆ, ಮಗನ ಹೆಸರು? ಮಗನ ಹೆಸರು ವಿಶಾಲ್ ಸಾಗರ್ ರೆಡ್ಡಿ ಅಂತ. ಡೇಟ್ ಆಫ್ ಬರ್ತ್ ಕೊಡಿ. 27/10/2006. ಎಷ್ಟು ಗಂಟೆಗೆ ಹುಟ್ಟಿದ್ದು? 10:00 ಓಕೆ ಮಾ, ಗುರುಜಿ ಅವರು ಇದ್ದಾರೆ. ಬೆಳಗ್ಗೆ 10:00 ಅಲ್ವಾ? ಹೌದು ಮೇಡಮ್. ಓಕೆ ಮಾ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಮಗ ಬಂದು ಧನುಸ್ ರಾಶಿ, ಮೂಲ ನಕ್ಷತ್ರ. ಹೌದು ಗುರುಜಿ. ಕೇಳಿ, ಏನ್ ಪ್ರಶ್ನೆ? ಅವನ್ ಸ್ವಲ್ಪ ಮುಂದೆ ಓದೋದು ಹೇಗಿದೆ, ಮುಂದೆ ಎಜುಕೇಶನ್ ಹೇಗಿದೆ ಅಂತ ಕೇಳೋಣ ಅಂತ. ಮೇಡಮ್, ಇವಾಗ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಯಾವ್ದ್ರಲ್ಲಾದ್ರೂ ಆಗ್ತಾ ಇದ್ದೀರಾ ಹುಡುಗನ್ನ? ಇಲ್ಲ ಗುರುಜಿ, ಅವ್ನು ಹಾಸ್ಟೆಲ್ ಅಲ್ಲಿ ಹಾಕಿದ್ದೀವಿ. ಹಾಸ್ಟೆಲ್ ಓದ್ತಾ ಇದ್ದಾನೆ. ಓಕೆ, ಓದ್ತಾ ಇದ್ದಾನೆ. ನಮ್ ಕಾರ್ಯಕ್ರಮ ಎಲ್ಲ ನೋಡ್ತಿರ್ತೀರಾ. ವಿಶಾಲ್ ಸಾಗರ್ ರೆಡ್ಡಿ ಅಂತ ಹೆಸರಿಟ್ಟಿದ್ದೀರಾ. ಎಲ್ಲ ಮಾಡಿದ್ಮೇಲೆ ಕರೆಕ್ಟ್ ಆಗಿ ಅವನಿಗೆ ಸ್ಪೋರ್ಟ್ಸ್ ಆಕ್ಟ್ 27ನೇ ತಾರೀಕು ಕೊಟ್ಟರೋರ್ ಬಗ್ಗೆ ಹೇಳಿದಿರ್ತಾನೆ. ಏನ್ ಕಡಕ್ ಮನುಷ್ಯರು ಅಂತ. ಇವಾಗ ಸಲ್ಮಾನ್ ಖಾನ್ ಅಂತವ್ರನ್ನ ಓದು ಅಂತ ಹೇಳ್ಕೊಂಡು ಕುತ್ಕೊಂಡ್ ಬಿಟ್ಟಿದ್ರೆ ಆಗತ್ತಾ? ಇವಾಗ ರಾಮ್ ಚರಣ್ ಓದ್ಕೊಂಡಿರು ಅಂದ್ರೆ ಆಗತ್ತಾ? ಸೊ ಆತರ ಇವರೆಲ್ಲ ಸ್ಟ್ರಾಂಗ್ ಪೀಪಲ್. ಅದರಿಂದ ಇವ್ರನ್ನ ಸ್ಪೋರ್ಟ್ಸ್ಗೆ ಹಾಕಿ ಜೊತೆಯಲ್ಲಿ ಇವರಿಗೆ ನೀವು ಓದೋದಕ್ಕೆ ಹಾಕ್ಬೇಕು. ಓದು ಅನ್ನೋದು ಒಂದನ್ನ ತುಂಬಾ ಫೋಕಸ್ ಪೇರೆಂಟ್ಸ್ ಮಾಡ್ತಿದ್ದೀರಾ ಅಂತ ನಾನು ಇನ್ಸಿಸ್ಟ್ ಮಾಡಿ ಹೇಳ್ತಾ ಇಲ್ಲ. ಅಕಾಡೆಮಿಕ್ ಎಜುಕೇಶನ್ ಪ್ರತಿಯೊಬ್ಬರಿಗೂ ನೆಸಿಟಿ ಇದೆ. ಅದು ಏನದು ಇಂಜಿನಿಯರಿಂಗ್ ಮೆಡಿಕಲ್ ಓದಿದ್ರೇನೆ ಓದ್ದಂಗ. ಆದ್ರಿಂದ ಈ ಹುಡುಗನ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಹಾಕಿ. ತುಂಬಾ ಸ್ಟ್ರಾಂಗ್ ಆದಂತ ಪರ್ಸನಾಲಿಟಿ. ಜೊತೆಯಲ್ಲಿ ಓದ್ಲಿ, ಒಂದು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡ್ರು ಸಾಕು. ಲೈಫ್ ಚೆನ್ನಾಗಾಗುತ್ತೆ. ಜಿಮ್ ಅಂತೆ, ಕರಾಟೆ ಅಂತೆ, ಓಕೆ, ಒಂದು ಫುಟ್ಬಾಲ್ ಅಂತೆ, ಒಂದು ಹಾಕಿ ಅಂತೆ, ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಹಾಕಿ. ಓಕೆ, ಚೆನ್ನಾಗಿ ಓದ್ತಾನೆ. ಓದೋದಕ್ಕೆಲ್ಲ ಏನಿಲ್ಲ, ಗ್ರಾಜುಯೇಷನ್ ಮಾಡ್ತಕ್ಕಂಥ ಯೋಗಗಳೆಲ್ಲ ಈ ಹುಡುಗನಿಗಿದೆ. ಸ್ಪೋರ್ಟ್ಸ್ ಆಕ್ಟಿವಿಟಿ ಕಡೆಗೆ ಸ್ವಲ್ಪ ಗಮನ ಹರಿಸಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಸೊ ಈತನಿಗೆ ಕೆಲವು ಲಕ್ಕಿ ಟಿಪ್ಸ್ ಅಂತ ನಾನು ಕಾರ್ಯಕ್ರಮದಲ್ಲಿ ಹೇಳಿರ್ತೀನಿ. 27ನೇ ತಾರೀಕು ಕೊಟ್ಟವ್ರು ಏನೇನು ಲಕ್ಕಿ ಟಿಪ್ಸ್ ಅಂತ ಅದನ್ನ ಫಾಲೋ ಮಾಡಿ. ಅವನ ಹೆಸರಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಷಯ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. ತುಂಬಾ ಮುಖ್ಯವಾಗಿ ನಮ್ಮಲ್ಲಿ ವಿಶಸ್ ಮ್ಯಾನಿಫೆಸ್ಟ್ ಆಗೋದಕ್ಕೆ ಅಂತ ಒಂದು ಪಿರಮಿಡ್ ಸಿಗುತ್ತೆ. ಅದರಲ್ಲಿ 5 ವಿಶಸ್ನ ಬರ್ದಿಡ್ಬೋದು. ನಿಮ್ಮ ಮಗನ ಬಗ್ಗೆ 2 ವಿಷಯ ತಗೊಳ್ಳಿ. ಫಸ್ಟ್ ಅವನಿಗೆ ಆಯುಷ್ ಆರೋಗ್ಯ ಚೆನ್ನಾಗಿಲ್ಲ. ಯಾಕಂದ್ರೆ 27ನೇ ತಾರೀಕು ಕೊಟ್ಟರೋಗಿ ಇಂಜುರೀಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಯುಷ್ ಆರೋಗ್ಯ ಚೆನ್ನಾಗಿರ್ಲಿ ಒಂದು. ಎರಡನೇದು, ಅವನು ಒಳ್ಳೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಹೆಸರು ಮಾಡಬೇಕು. ಜೊತೆಲಿ ಅಕಾಡೆಮಿಕ್ ಎಜುಕೇಶನ್ ಚೆನ್ನಾಗಾಗಬೇಕು ಅಂತ 2 ವಿಷಯನೂ ಬರ್ದಿಟ್ಟು ಪ್ರಾರ್ಥನೆ ಮಾಡಿ. ಹುಡುಗನ್ನ ಯಾವಾಗ ಆಗುತ್ತೋ ಆಗ ಯಾವ್ದಾದ್ರು ಶ್ರೀ ಕ್ಷೇತ್ರಗಳು ಅಂದ್ರೆ 27ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಅಧಿದೇವತೆ ಬಂದು ಸುಬ್ರಹ್ಮಣ್ಯ. ಸೊ ಆ ಷಣ್ಮುಖನ ದೇವಸ್ಥಾನ ಯಾವ್ದು ಶ್ರೀ ಕ್ಷೇತ್ರ ಇರುತ್ತೋ ಅದಕ್ಕೆ ಒಂದು ವರ್ಷಕ್ಕೆ ಒಂದು ಕಾಣಿಕೆಯನ್ನು ಕೊಟ್ಟು ಅಲ್ಲಿಂದ ಪ್ರಸಾದನ ತರಿಸ್ಕೊಳ್ಳಿ ಪ್ರತಿ ತಿಂಗಳು. ಆ ಪ್ರಸಾದವನ್ನೇ ಮಗ ಯಾವಾಗ್ಲೂ ಬಳಸಲಿ. ಆ ಕುಂಕುಮವನ್ನೇ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ ಬಳಸ್ತಾ ಬರೋದು ಇವನಿಗೆ ಒಳ್ಳೆ ಸಕ್ಸಸ್ ಕೊಡುತ್ತೆ. ಸೊ ಸಾಧ್ಯವಾದಷ್ಟು ಷಣ್ಮುಖನ ಯಾವುದು ಶ್ಲೋಕಗಳಿರುತ್ತೋ ಒಂದು 5 ಶ್ಲೋಕಗಳಿಂದ 10 ಶ್ಲೋಕಗಳನ್ನ ರೆಗ್ಯುಲರ್ ಆಗಿ ಇವನು ಹೇಳ್ಕೊಳ್ತಾ ಬರಕ್ಕೆ ಹೇಳಿ. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಓದ್ತಾ ಇಲ್ಲ ಮಂಡು ಅನ್ನೋದನ್ನ ಮಾತ್ರ ಪಕ್ಕಕ್ಕೆ ಬಿಟ್ಬಿಡಿ. ಓದೋದು ಮಾತ್ರ ನಮ್ಮ ಹುಡುಗ ಆವರೇಜು, ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಅಂತ ತಿಳ್ಕೊಂಡು ಅವನ್ನ ಸ್ಪೋರ್ಟ್ಸ್ ಪರ್ಸನಾಲಿಟಿನಾಗಿ ಮಾಡಿ ತುಂಬಾ ಸಾಧನೆ ಮಾಡ್ತಕ್ಕಂಥ ಹುಡುಗನಾಗಿ ಬರ್ತಾನೆ, ಚೆನ್ನಾಗಿರ್ತಾನೆ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಜಿ ಅವರು ತಿಳಿಸ್ಕೊಟ್ಟಂತಹ ಎಲ್ಲ ಪರಿಹಾರವನ್ನ ತಪ್ಪದೆ ಪಾಲಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಜೂನ್ 1ರಿಂದ 19ನೇ ತಾರೀಕಿನವರೆಗೆ ಗುರುಜಿ ಅವರು ಕರ್ನಾಟಕದ ಪ್ರವಾಸದಲ್ಲಿರ್ತಾರೆ. ಅಂದ್ರೆ ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಈ ಸುವರ್ಣ ಅವಕಾಶವನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಂಡು ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಜೂನ್ 1ರಿಂದ 19ನೇ ತಾರೀಕಿನವರೆಗೆ ಯಾವ ದಿನಾಂಕದಲ್ಲಿ ಯಾವ ಊರಿನಲ್ಲಿ ಲಭ್ಯವಿರ್ತಾರೆ ಅನ್ನುವಂತಹ ಮಾಹಿತಿ ಸ್ಕ್ರಾಲಿಂಗ್ ಅಲ್ಲಿ ಹೋಗ್ತಾ ಇದೆ. ಆ ಮಾಹಿತಿಯನ್ನ ಪಡ್ಕೊಂಡು 7676366666 ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿಯವರನ್ನ ಭೇಟಿ ಮಾಡಿ ಅಂತ ಹೇಳ್ತಾ, ಇನ್ನು ನೆಲಮಂಗಲ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಒಂದು ಸುವರ್ಣಾವಕಾಶ. ಗುರುಜಿಯವರ ನೇತೃತ್ವದಲ್ಲಿ ಇದೇ ಮೊದಲನೇ ಬಾರಿಗೆ ನೆಲಮಂಗಲದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರ ನಡೀತಾ ಇದೆ. ಬಸವನ ದೇವರ ಮಠ, ಸೊಂಡೆಕೊಪ್ಪ ರೋಡ್, ನೆಲಮಂಗಲದಲ್ಲಿ. ತಾವೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಉಚಿತ ಪಾಸ್ಗಳಿಗಾಗಿ ನೆಲಮಂಗಲದ ನಮ್ಮ
ನಮ್ಮ ಬ್ರಾಂಚ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ ಇದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರು? ಶೋಭಾ ಅಂತ ಮೇಡಮ್, ಸಿಗ್ಗಾಂವಿಂದ ಮಾತಾಡ್ತಾ ಇರೋದು ಮೇಡಮ್. ಬಹಳ ಸಂತೋಷ ಶೋಭಾ ಅವರೇ. ಯಾರ ಬಗ್ಗೆ ಮಾತಾಡ್ಬೇಕು? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಏನ್ ಹೆಸರಿಟ್ಟಿದ್ದೀರಾ? ಕಾವ್ಯಶ್ರೀ ಅಂತ ಹೇಳಿ ಮೇಡಮ್. ಈ ಕಾವ್ಯ ಅಂತ ಕರಿತಾ ಇದೀವಿ, ಅದೇ ಶ್ರೀ ಅಂತ ಕರಿಬಾರ್ದು ಅಂದಿದ್ದಕ್ಕೆ ಕಾವ್ಯ ಅಂತ ಕರಿತಾ ಇದೀವಿ. ಅದೊಂದು ಓಕೆ, ಕಾವ್ಯ ಅವ್ರದ್ದು ಡೇಟ್ ಆಫ್ ಬರ್ತ್ ಕೊಡಿ. ಫೆಬ್ರವರಿ 16 ಮೇಡಮ್, ಶುಕ್ರವಾರ ಬೆಳಗಿನ ಜಾವ 3:12 ಹುಟ್ಟ್ಯಾಳ ಮೇಡಮ್. ಅದು 17 ಬರುತ್ತೆ. ಫೆಬ್ರವರಿ 16 ಮೇಡಮ್. ಯಾವ ವರ್ಷ ಹುಟ್ಟಿದ್ದು? 2008 ಮೇಡಮ್. 2008. ಓಕೆ, ಮಧ್ಯರಾತ್ರಿ ಎಷ್ಟು ಗಂಟೆಗೆ ಹುಟ್ಟಿದ್ದು? 3:12 ಮೇಡಮ್, ಬೆಳಗಿನ ಜಾವ. ಶುಕ್ರವಾರ ಬೆಳಗಿನ ಜಾವ 3:12 ಓಕೆ ಮಾ, ಗುರುಜಿ ಅವರಿದ್ದಾರೆ. ಕಾವ್ಯ ಅವ್ರ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಇದು 15ನೇ ತಾರೀಕು ನೈಟ್ 16 ಇಲ್ಲ 16ನೇ ತಾರೀಕು ನೈಟ್ 17? 16 ಬೆಳಗಿನ ಜಾವ ಹುಟ್ಟ ಗುರುಜಿ. ಅದೇ 17ಕ್ಕೆ ಬರುತ್ತಲ್ಲ ಗುರುಜಿ? ಹೌದು, 17ಕ್ಕೆ ಬರುತ್ತೆ. ಅದೇ 17 ಬೆಳಗಿನ ಜಾವ ಶುಕ್ರವಾರ 3:12 ಹುಟ್ಟ್ಯಾಳ ಗುರುಜಿ. ಓಕೆ, 17ನೇ ತಾರೀಕೆ ಲೆಕ್ಕ ಅದು. 17ನೇ ತಾರೀಕು ಮೃಗಶಿರ ನಕ್ಷತ್ರ, ಇದು ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಬರ್ತಾ ಇದೆ, ಕರೆಕ್ಟಾ? ಹೌದು ಗುರುಜಿ. ರೈಟ್, ಕೇಳಿ ಮಗಳ ಬಗ್ಗೆ ಏನ್ ಪ್ರಶ್ನೆ, ಏನ್ ಮಾಡ್ತಿದ್ದಾರೆ? ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ತುಂಬಾ 100ಕ್ಕೆ 100 ತೆಗಿಯೋಳು ಗುರುಜಿ. ಈಗ 80%ಗೆ ಬಂದ್ಬಿಟ್ಟಾಳ. ಆಮೇಲೆ ಸ್ವಲ್ಪ ಮಂಡತನ, ಏನಾರ ಹೇಳಿದ್ರ ಸಿಟ್ಟಾಗಿ ನಿಂತ್ ಬಿಡೋದು, ಹಿಂಗ್ ಮಾಡ್ತಾ ಇದ್ದಾರೆ ಗುರುಜಿ. ಅದಕ್ಕೆ ಇವಾಗ ಏನ್ ಕ್ಲಾಸ್ ಓದ್ತಿದಾರೆ, ಏನ್ ಓದ್ತಿದಾರೆ ಈಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಗುರುಜಿ. 4th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋರು 100ಕ್ಕೆ 100 ತೆಗಿತಿದ್ರು. ಇವಾಗ 80ಕ್ಕೆ ಬಂದಿದ ತಕ್ಷಣ ನಿಮಗೆ BP ಶುಗರ್ ಎಲ್ಲ ರೈಸ್ ಆಗ್ಬಿಡ್ತಾ? ಇವಾಗ ಇಲ್ಲ, ಇವಾಗ ತಪ್ಪಲ್ವಾ? ಅವಾಗ ಓದ್ತಿರೋದ್ ಮೇಡಮ್, ನಾನ್ ಹೇಳ್ತೀನಿ, ಓದ್ತಿರೋದ್ 4ನೇ ಕ್ಲಾಸ್. 100ರಿಂದ 80ಕ್ಕೆ ಬಂದಿದ ತಕ್ಷಣ ಸ್ಕೂಲಿಂದ ಈಚೆ ಕಳಿಸ್ಬಿಡ್ತಾರ? ಸರಿ, 100ಕ್ಕೆ 100 ತಗೊಂಡ್ಬಿಟ್ರು ಅಂದಿದ ತಕ್ಷಣ ಮುಖ್ಯಮಂತ್ರಿ ಮಾಡ್ಬಿಡ್ತಾರ ನಿಮ್ ಮಗಳನ್ನ? ಇಲ್ಲ ತಾನೆ? ಎಷ್ಟ್ರಿ ಬೇಜಾರ್ ಮಾಡ್ಕೊಳ್ತೀರಾ ಮಕ್ಕಳಿಗೆ? ಏನಕ್ರಿ ಇಷ್ಟೊಂದು ಟೆನ್ಷನ್ ಕೊಡ್ತೀರಾ? 4ನೇ ಕ್ಲಾಸ್ ಓದೋ ಹುಡುಗಿ 100ಕ್ಕೆ 100 ತೆಗೆದ್ರೆ ಏನ್ ಪ್ರಧಾನಮಂತ್ರಿ ಮಾಡ್ಬಿಡ್ತಾರಾ? ಇಲ್ಲ ತಾನೆ? ಸರಿ, 100ಕ್ಕೆ 100 ತೆಗಿಬೇಕಾಗಿತ್ತು, 80 ತೆಗೆದ್ಬಿಟ್ಟೆ, ನೀನ್ ನಾಳೆಯಿಂದ ಸ್ಕೂಲ್ಗೆ ಬರ್ಬೇಡ ಹೋಗು ಅಂತ ಕಳ್ಸ್ಬಿಡ್ತಾರ ಮೇಸ್ಟ್ರು? ಮೇಸ್ಟ್ರೇ ತಲೆ ಕೆಡ್ಸ್ಕೊಂತ ಇಲ್ಲ, ನೀವ್ಯಾಕ್ರಿ ಇಷ್ಟೊಂದು ತಲೆ ಕೆಡ್ಸ್ಕೊಂತೀರಾ? ಹಿಂಗೂ ಇರುತ್ತಮ್ಮ ಅನ್ಯಾಯ. ಅಯ್ಯೋ ಯಪ್ಪ ರೀ, ನಿಮ್ಗಳಿಗೆಲ್ಲ ಪಾಠ ಹೇಳ್ಕೊಡ್ತೀರ, ನಿಮ್ಗೆಲ್ಲ ನೀವು ನನ್ನ ಗುರುಗಳು ಅಂತ ಕಳ್ತಿರಲ್ಲ. ಮ್ಯಾಥ್ಸ್ ಅಲ್ಲಿ 48 ನಾನು. 48. ಆ ಪುನೀತ್ ರಾಜ್ಕುಮಾರ್ ಸಿನಿಮಾ ಎಲ್ಲ ಹೋಗಿ ನೋಡ್ತಿರಲ್ಲ, ರಾಜ್ಕುಮಾರ ಅಂತ 100 ದಿನದ ಕಡೆ ಹೋಗ್ತಾ ಇದೆ. ಸ್ಕೂಲ್ಗೆ ಹೋಗಕ್ಕಾಗಿಲ್ಲ ರೀ ಪುಣ್ಯಾತ್ಮ. ಭಾರತ ರತ್ನ ಕ್ರಿಕೆಟ್ ದೇವರು ಅಂತ ಹೇಳ್ತಿರಲ್ಲ, ಅವರೆಲ್ಲ SLC ಫೇಲ್ ರೀ. ನಿಮ್ಮೂರೆಲ್ಲ ಹೇಳ್ಬಿಟ್ಟು ಆ ಗಂಗಾವತಿ ಉತ್ತರ ಕರ್ನಾಟಕದ ಭಾಷೆನ ಪ್ರಾಣೇಶ್ ಅಂತ ಹೇಳಿ 150 ದೇಶಗಳಿಗೆ ಹೇಳ್ಕೊಂಡ್ ಬರ್ತಿದ್ನಲ್ಲ, ಆಯಪ್ಪ ಮ್ಯಾಥ್ಸ್ ಅಲ್ಲಿ 38 ರೀ. ಒಂದ್ ಸ್ವಲ್ಪ ಆದ್ರೂ ಮಕ್ಕಳ ಬಗ್ಗೆ ಒಂದು ಕಾಳಜಿ ಬೇಡವಾ? 100 ತೆಗಿತಿದ್ದೆ, 80 ತೆಗೆದ್ಬಿಟ್ಟೆ, ನೀನಲ್ಲ ನನ್ನ ಮಗಳ 4ನೇ ಕ್ಲಾಸ್ ಓದ್ತಾ ಇದ್ಯಾ ಅಂತೇಳಿ ಆ ಮಗಳನ್ನ ಬೈಯಕ್ ಹಚ್ಕೊಂಡಿದಿರಲ್ಲ. ಎಲ್ಲಿ ಮಕ್ಳಿಗೂ ಬೇಜಾರಾಗ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮನಿಗೆ ಬೇರೆ ಕೆಲಸ ಇಲ್ವಾ? ಟಿವಿನಲ್ಲಂತೂ ಬೇರೆ ಕೆಲಸ ಇಲ್ಲ ಅಂತ ಜ್ಯೋತಿಷರು ಕೂತ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆಲ್ಲ ತೆಗೆದಾಕ್ತವ್ರೆ. 4ನೇ ಕ್ಲಾಸ್ ಓದೋ ನನ್ನ ಮಾನ ಮರ್ಯಾದನ್ನು ಕೂಡ ನಮ್ಮ ಅಮ್ಮ ತೆಗೆದಾಕದ್ಲು ಜನಶ್ರೀ ಟಿವಿನಲ್ಲಿ ಅಂತ. ನಿಮ್ ಜೊತೆ ಮಾತು ಬಿಟ್ಬಿಟ್ಟಾಳ್ರಿ ನಿಮ್ ಮಗಳು. ಬೇಸರದಿಂದ ಹೇಳ್ತಾ ಇದ್ದೀನಿ, ಓದ್ಬೇಕು. 20% ಕಡಿಮೆ ಆಗೋಯ್ತಂತೆ 4ನೇ ಕ್ಲಾಸ್ಗೆ. ಈ ಅಮ್ಮನ್ BP ಶುಗರ್ ಎಲ್ಲ ರೈಸ್ ಆಗುತ್ತೆ ಅಷ್ಟರಲ್ಲಿ. ಅಯ್ಯ ಕರ್ಮ. ಇನ್ನೆಂತೆಂತ ವಿವೇಕಾನಂದರು ಹುಟ್ಟು ಬರ್ಬೇಕೋ ಗೊತ್ತಿಲ್ಲ. ಇದನ್ನೆಲ್ಲ ನೋಡೋದ್ಬಿಟ್ಟು ಇದಕ್ಕೆ ಯಾರಾದ್ರೂ ಬೇರೆ ಹೋದ್ರೆ ಇದಕ್ಕೆ ಏನ್ ಗೊತ್ತಮ್ಮ, ಇದಕ್ಕೆ ಈ ದೋಷ, ಇದಕ್ಕೆ ಹೋಮ ಮಾಡಿಸ್ಬೇಕು ಅಂದ್ರೆ ಇನ್ನೇನಾಯ್ತು ಕತೆ? ಲೇ, 4ನೇ ಕ್ಲಾಸ್ ಓದೋ ಹುಡುಗಿ 80% ತಗೊಂಡಿದ್ದಾಳೆ ಅಂದ್ರೆ ಅದಕ್ಕೆ ಹೋಮ ಬೇರೆ ಮಾಡಿಸು ಅಂತ ಹೇಳ್ತಾನೆ. ಇವನಿನಂತ ದಡ್ಡ ಇರಬೇಕು, ಅವ್ರಿನಂತ ದಡ್ಡ ಇರಬೇಕು ಅಂತ ನಮ್ಮ ಜ್ಯೋತಿಷ ಕಾರ್ಯಕ್ರಮನ ಮೌಢ್ಯ ಅಂತ ಹೇಳೋದಕ್ಕೆ ಇವತ್ತು ಬುದ್ಧಿಜೀವಿಗಳು ಹೊರಟಿರೋದು ಕರೆಕ್ಟ್ ಆಗಿದೆ. ತಂದೆ ತಾಯಿಗಳು ಸ್ವಲ್ಪ ಬದಲಾವಣೆ ಆಗಿ. ಸೊ ಮಗಳ ಜಾತಕದ ಪ್ರಕಾರ ಶುಕ್ರ ಮತ್ತೆ ಬುಧ ಒಟ್ಟಿಗೆ ಇದ್ದಾನೆ. ಓದ್ತಕ್ಕಂಥ ಹೆಣ್ಮಗು ಚೆನ್ನಾಗಿರ್ತಾಳೆ. ಗುರುಗ್ರಹ ಸ್ವಂತ ಮನೆಯಲ್ಲಿ ಧನುರ್ ರಾಶಿಯಲ್ಲಿ ಸೂಪರ್. ಶನಿ ಗ್ರಹ ಸಿಂಹ ರಾಶಿಯಲ್ಲಿ ಕೇತು ಜೊತೆ ಸಂಬಂಧಪಟ್ಟಿದೆ. ಇವಳನ್ನ ನೀವೇ ಇವಾಗಲೇ ಬರ್ದಿಟ್ಕೊಳ್ಳಿ. ಯಾವತ್ತು 27ನೇ ತಾರೀಕು ಮೇ 2017 ನಾನು ಹೇಳಿರೋದು, ಓಕೆನಾ?
ಇನ್ನೊಂದು 25 ವರ್ಷ ಆದ್ಮೇಲೆ ಈ ಹುಡುಗಿ ಒಂದು ಒಳ್ಳೆ ಅಧಿಕಾರಿಯಾಗಿ ಸರ್ಕಾರದಲ್ಲಿ ಓಕೆ ಅದು ಸ್ಟ್ರಿಕ್ಟ್ ಖಡಕ್ ಅಧಿಕಾರಿ, ಲಂಚ ಅಂದ್ರೆ ದೂರ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆ ಅಧಿಕಾರಿಯಾಗಿ ಕುತ್ಕೊಂಡಿರುವಾಗ ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಪವರ್ ಏನು ಅಂತ. ಆ ತರ ಯೋಗ ಇರೋ ಹೆಣ್ಮಗು. ಜಾತಕ ನೋಡಕ್ ಬರ್ದಿರೋರು ಏನೇನೋ ಹೇಳ್ತಾರೆ, ಅವ್ರ ಬಗ್ಗೆ ಎಲ್ಲ ತಲೆ ಕೆಟ್ಬಿಟ್ಟು ಕಾವ್ಯ ಬೇಡ, ಶ್ರೀ ಬೇಡ, ಶ್ರೀ ಕರೆದ್ರೆ ಅದಾಗುತ್ತೆ, ಕಾವ್ಯ ಕರೆದ್ರೆ ಇದಾಗುತ್ತೆ, ಪಕ್ಕಕ್ಕೆ ಇಟ್ಬಿಟ್ಟು ಕಾನ್ಫಿಡೆನ್ಸ್ ನ ತಗೊಳ್ಳಿ. ಮಗಳು ಒಂದು ಒಳ್ಳೆ ಅಧಿಕಾರಿಯಾಗಿ ಬಂದು, ಅದು ಸಿನ್ಸಿಯರ್ ಅಧಿಕಾರಿಯಾಗಿ ಬಂದು, ನನ್ನ ಕೆಲಸಕ್ಕೆ ಸರ್ಕಾರದಿಂದ ಸಂಬಳ ಬರುತ್ತೆ, ನಾನು ಇದೇ ತರನೇ ನನ್ನ ನಾಮ್ಸ್ ಅಂಡ್ ಕಂಡೀಷನ್ ಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಖಡಕ್ ಅಧಿಕಾರಿಯಾಗಿ ಬರ್ತಕ್ಕಂಥ ಯೋಗ ಇದೆ. ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿನೂ ಹಾಕಿ ಮಗಳಿಗೆ, ಸ್ವಲ್ಪ ಕಲ್ಚರಲ್ ಆಕ್ಟಿವಿಟಿ ಕೂಡ ಹಾಕಿ, ಜೊತೆಲಿ ಓದಕ್ಕೆ ಹೇಳಿ. ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಬರೀತಾಳೆ. ಸೊ ವರಿ ಮಾಡೋದು ಬೇಡ. ಬ್ಲೂ ಕಲರ್ನ ಗ್ರೀನ್ ಕಲರ್ನ ಹೆಚ್ಚಾಗಿ ಮಗಳಿಗೆ ಬಳಸಕ್ಕೆ ಹೇಳಿ. ಕಾಕಾಕಿ ಅಂತ ಬಂತು, ಕಾವ್ಯ ಅಂತ ಹೆಸರಿಟ್ರಿ, ಅದು ಜನ್ಮ ನಕ್ಷತ್ರ ನಾಮಕ್ಕೆ ಓಕೆ, ರೂಢಿ ನಾಮಕ್ಕೆ ಖಂಡಿತವಾಗ್ಲೂ ಬೇರೆ ಹೆಸರನ್ನ ಬದಲಾವಣೆ ಮಾಡಿ. ಚೆನ್ನಾಗಿ ಓದ್ತಾಳೆ. ಶರಬೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಆ ಹುಡುಗಿ ಮೇಲೆ ಇರಲಿ. ಅವಳು ಚೆನ್ನಾಗಿ ಓದ್ಲಿ. ನೀವು ಚಿಂತೆ ಮಾಡ್ದನ್ ಬಿಟ್ಟು ಮಗಳಿಗೆ ಸ್ವಲ್ಪ ಸ್ವತಂತ್ರ ಕೊಡಿ. ನಿಮ್ಮನ್ನು ಮೀರಿಸಿದಂತ ಮಗಳಾಗಿ ಬರ್ತಾಳೆ. ನಿಮ್ಮ ಮನೆ ಆಸ್ತಿ ಮಾತ್ರ ಅಲ್ಲ, ದೇಶದ ಆಸ್ತಿ ಆಗುವಷ್ಟು ಒಳ್ಳೆ ಜಾತಕ ನಿಮ್ಮ ಮಗಳದು. ನಿಮ್ ತಲೆರೋದನ್ನ ಕಿತ್ತಾಕಿ ಆ ಟೆನ್ಷನ್. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲಾ ಪರಿಹಾರವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇದ್ದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಅಂಬಿಕಾ ಅಂತ. ಎಲ್ಲಿಂದಮ್ಮ? ನಾವು ಬ್ಯಾಂಗ್ಳೂರಿಂದ ಫೋನ್ ಮಾಡ್ತಿರೋದು ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೆಸರು? ಪವನ್ ಕುಮಾರ್ ಅಂತ. ಡೇಟ್ ಆಫ್ ಬರ್ತ್ ಕೊಡಿಮಾ. 11/2/2001 ಮೇಡಮ್. 11/2/2001. ಹೌದು ಮೇಡಮ್. ಎಷ್ಟು ಗಂಟೆಗಮ್ಮ ಹುಟ್ಟಿದ್ದು? ರಾತ್ರಿ 9:45 ಹುಟ್ಟಿದಾನೆ ಮೇಡಮ್. ಓಕೆ ಮಾ, ಸರಿ. ಈಗ ಗುರುಜಿಯವರಿದ್ದಾರೆ. ಪವನ್ ಅವ್ರ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಮಾತಾಡಿಮಾ. ನಮಸ್ಕಾರಮ್ಮ. ನಮಸ್ತೆ ಗುರುಗಳೇ. ಪವನ್ ಹುಟ್ಟಿರತಕ್ಕಂಥದ್ದು ಕನ್ಯಾ ರಾಶಿ, ಹಸ್ತ ನಕ್ಷತ್ರದಲ್ಲಿ. ಹೌದ್ರಿ ಗುರುಗಳೇ. ರೈಟ್. ಏನ್ ಮಾಡ್ತಿದ್ದಾರೆ ಇವಾಗ ಪವನ್? ಗುರುಗಳೇ ಇವಾಗ SLC ಓದ್ತಿದ್ದಾನೆ. SLC ಓದ್ತಿದ್ದಾರೆ. ಹೇಗೆ ಓದ್ತಿದಾರಮ್ಮ? ಪರವಾಗಿಲ್ಲ ಗುರುಗಳೇ, ಚೆನ್ನಾಗಿ ಓದ್ತಾನೆ. ಆದ್ರೆ ಏನಂದ್ರೆ ಎಲ್ಲ ಟೀಚರ್ಸ್ ಹೇಳ್ತಾರೆ ಅವ್ನು ಚೆನ್ನಾಗಿ ಓದ್ತಾನೆ, ಬಟ್ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಲ್ಲ ಅಂತ ಇದ್ ಮಾಡ್ತಾರೆ. ಅದಕ್ಕೆ ಇವಾಗ SLC 9th ಪಾಸ್ ಇಲ್ಲ 10th ಪಾಸ್ ಆಯ್ತಾ? ಈಗ 10th ಇವಾಗ ಗುರುಗಳೇ. 10th ಇವಾಗ 9th ಪಾಸ್ 10th. ಓಕೆ. ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಏನಾದ್ರು ಇದಾನ? ಸಿಂಗಿಂಗ್, ಮ್ಯೂಸಿಕಲ್ ಏನಾದ್ರು ಇದಾನ ಹುಡುಗ? ಸಿಂಗಿಂಗ್ ಮ್ಯೂಸಿಕಲ್ ಏನಿಲ್ಲ ಗುರುಗಳೇ. ಸ್ಪೋರ್ಟ್ಸ್ ಸ್ಕೂಲಲ್ಲಿ ಆಡ್ತಾ ಇರ್ತೀಗ. ಕ್ರಿಕೆಟ್ ಸ್ವಲ್ಪ ಜಾಸ್ತಿ ಅವನ್ಗೆ, ಕ್ರಿಕೆಟ್ ಜಾಸ್ತಿ ಆಸೆ ಅವನಿಗೆ ಆಡ್ಲಿಕ್ಕೆ ಜಾಸ್ತಿ ಇದೆ. ನೋಡಿ, ನನ್ನ ಪ್ರಕಾರ ಸಿಂಗಿಂಗ್, ಮ್ಯೂಸಿಕ್ ಇಂಟ್ರೆಸ್ಟ್ ಇದ್ರು ಹೋಗೋಕೆ ಹೇಳಿ. ಕಲ್ಚರಲ್ ಆಕ್ಟಿವಿಟಿ ಅಟ್ಲೀಸ್ಟ್ ರಿಲ್ಯಾಕ್ಸೇಷನ್ ಓಕೆ. ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ 100% ಹೋಗ್ಬೋದು. ಓಕೆ, ಅದನ್ನು ಮಾಡಕ್ಕೆ ಹೇಳಿ. ಜೊತೆಲಿ ಓದ್ತಕ್ಕಂಥ ಯೋಗಗಳಿದೆ. ಇವನು ಇಂಟ್ರೆಸ್ಟ್ ಬಿಟ್ರೆ ಇಂಜಿನಿಯರಿಂಗ್ ಮಾಡಕ್ಕೆ ಹೇಳಿ, ಇಲ್ಲಾಂದ್ರೆ BCom ರಿಲೇಟೆಡ್, MBA ರಿಲೇಟೆಡ್ ಮಾಡಿ. ಓಕೆ, ಫಿನಾನ್ಸ್ ರಿಲೇಟೆಡ್ ಅಲ್ಲಿ ಓದ್ಬೋದು, ಟೀಚಿಂಗ್ ಅಲ್ಲಿ ಕೂಡ ಹೋಗ್ಬೋದು. ಇವೆರಡು ಕೂಡ ಇವನಿಗಾಗುತ್ತೆ. ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಯೋಗ ಕೂಡ ಇದೆ. ಅದು ಟೆಕ್ನಾಲಜಿ ಬೇಸ್ ಇಂಜಿನಿಯರಿಂಗ್ ಮಾಡಿಸಿ ಫ್ಯೂಚರ್ ನಲ್ಲಿ. ಪಾಪಾಪಿ ಅನ್ನೋ ಅಕ್ಷರಕ್ಕೆ ಇಟ್ಟಿರತಕ್ಕಂಥದ್ದು ಜನ್ಮನಾಮ ಮಾಡಿ ಪವನ್ನ. ರೂಢಿನಾಮಕ್ಕೆ ಹೆಸರು ಬದಲಾವಣೆ ಇವನಿಗೆ ಈತನಿಗೆ ತುಂಬಾ ಒಳ್ಳೇದು. ಬೆಳ್ಳಿ ತುಂಬಾ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ರಿಂದ ಒಂದು ಬೆಳ್ಳಿ ಚೈನ್ ಕತ್ತಲ್ಲಿ ಹಾಕಿ, ಅದರಲ್ಲೊಂದು ಕೊಲ್ಲೂರು ಮೂಕಾಂಬಿಕೆದು ಒಂದು ಪೆಂಡೆಂಟ್ ಹಾಕಿ, ಒಂದು ವಿನಾಯಕನ ಪೆಂಡೆಂಟ್ ಯೂಸ್ ಮಾಡಕ್ಕೆ ಹೇಳಿ. ಇವನಿಗೆ ವಿಘ್ನಗಳು ದೂರ ಆಗುತ್ತೆ. ಆಮೇಲೆ ಒಂದು ಕಾನ್ಸಂಟ್ರೇಷನ್ ಸಿಗುತ್ತೆ. ಚೆನ್ನಾಗಿ ಓದ್ತಾನೆ. ಸೊ ನಾರ್ತ್ಗೆ ಡೈರೆಕ್ಟ್ ಮಾಡಿ ಓದಕ್ಕೆ ಹೇಳಿ. ನಾರ್ತ್ಗೆ ಮುಖ ಮಾಡ್ಕೊಂಡು ಓದಕ್ಕೆ ಹೇಳಿ. ಗ್ರೀನ್ ಕಲರ್ನ, ವೈಟ್ ಕಲರ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ಪೂರ್ವಕ್ಕೆ ತಲೆ ಹಾಕಿ ಮಲಗಕ್ಕೆ ಹೇಳಿ. ಒಳ್ಳೇದಾಗುತ್ತೆ. ಚೆನ್ನಾಗಿ ಓದ್ತಾನೆ ಅವನು. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ಜೂನ್ 1ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ಗುರುಜಿಯವರು ಕರ್ನಾಟಕದ ಪ್ರವಾಸದಲ್ಲಿರ್ತಾರೆ. ನಿಮ್ಮದೇ ಊರಿನಲ್ಲಿ ನೀವು ನೇರವಾಗಿ ಗುರುಜಿಯವರನ್ನ ಭೇಟಿ ಮಾಡುವಂತಹ ಸುವರ್ಣ ಅವಕಾಶ ನಿಮಗೆ ಸಿಗ್ತಾ ಇದೆ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿಯವರನ್ನ ಭೇಟಿ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಜೂನ್ 1ರಂದು ಮೈಸೂರು, ಜೂನ್ 2 ನೆಲಮಂಗಲ, ಜೂನ್ 3ನೇ ತಾರೀಕು ಹಾಸನಲ್ಲಿ, ಜೂನ್ 5ರಂದು ಮಡಿಕೇರಿ, ಜೂನ್ 6ನೇ ತಾರೀಕು ಮಂಗಳೂರಿನಲ್ಲಿ, ಜೂನ್ 8ರಂದು ಶಿವಮೊಗ್ಗದಲ್ಲಿ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಜೂನ್ 9ನೇ ತಾರೀಕು ದಾವಣಗೆರೆ, ಜೂನ್ 10 ಬಳ್ಳಾರಿನಲ್ಲಿ, ಜೂನ್ 11ನೇ ತಾರೀಕು ಹೊಸಪೇಟೆ, ಜೂನ್ 12ರಂದು ಹುಬ್ಬಳ್ಳಿ, ಜೂನ್ 13 ಬೆಳಗಾಂನಲ್ಲಿ, ಜೂನ್ 14 ಬಾಗಲಕೋಟೆ, ಜೂನ್ 16ನೇ ತಾರೀಕು ವಿಜಯಪುರದಲ್ಲಿ, ಜೂನ್ 17ರಂದು ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲೇ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಸೊ ಆದ ಕಾರಣ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಕೂಡ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಿ. ಶರಬೇಶ್ವರನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತೀವಿ. ಇನ್ನು ನೆಲಮಂಗಲ ಹಾಗೂ ಸುತ್ತಮುತ್ತಲ ಭಾಗದ ಜನರಿಗೆ ಒಂದು ಸುವರ್ಣ ಅವಕಾಶ. ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರ ನಡೀತಾ ಇದೆ. ಜೂನ್ 24ನೇ ತಾರೀಕು ಬಸವನ ದೇವರ ಮಠ, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲದಲ್ಲಿ. ಸೊ ತಾವೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ. ಇನ್ನು ಉಚಿತ ಪಾಸ್ಗಳಿಗಾಗಿ ನೆಲಮಂಗಲದಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ಬ್ರಾಂಚ್ನ ಡೀಟೇಲ್ಸ್ ಅನ್ನ ತಿಳ್ಕೊಂಡು ಅಲ್ಲಿಗೆ ಹೋಗಿ ಉಚಿತ ಪಾಸ್ಗಳನ್ನ ಪಡ್ಕೊಂಡು ತಾವೆಲ್ಲರೂ ಕೂಡ ಉಚಿತ ಶಿಬಿರದಲ್ಲಿ
ಭಾಗವಹಿಸಿ ಅಂತ ಹೇಳ್ತಾ, ಗುರುಜಿ ಇವತ್ತು ಕೂಡ ನಮ್ಮೆಲ್ಲರಿಗೂ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮ. ಸದ್ಯಕ್ಕೆ ಮುಕ್ತಾಯ ಮಾಡಿ ಹೊರಡ್ತಾ ಇದೀವಿ. ಎಲ್ಲರಿಗೂ ಶುಭ ದಿನ. ಹೋಗಿ ಬರ್ತೀವಿ. ನಮಸ್ಕಾರ.